ನಮಸ್ಕಾರ. ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತು ನಮ್ಮ ಶೋನಲ್ಲಿ ನಮ್ಮ ಜೊತೆ ಬಿಗ್ ಬಾಸ್ ನಿಂದ ಹೊರಬಂದಂತ ಹಾಗೆ ಟಾಪ್ 5th ಅಲ್ಲಿ ಬಂದಂತ ರಘು ಮ್ಯೂಟೆಂಟ್ ಅವರು ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ, ಹಾಗೆ ಅವರ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಂತ ಕೇಳೋಣ. ಹಲೋ ಸರ್, ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ ಸರ್? ತುಂಬಾ ಚೆನ್ನಾಗಿದ್ದೀನಿ. ನೋಡಿದ್ರೆ ಗೊತ್ತಾಗ್ತಾ ಇದೆ. ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀರಿ ಸರ್? ಹೌದು, ಒಂದು 25 kgs ಆಗಿರ್ಬೋದು ಅಂತ ಅನ್ಕೊಂಡಿದ್ದೀನಿ. ಓಕೆ, ಅದೇನಾದ್ರೂ ಮೈನಸ್ ಆಗ್ಬಿಡ್ತಾ ಸರ್ ಮನೆಯಲ್ಲಿ? ಅಂದ್ರೆ ಮೈನಸ್ ಆಗಿದ್ದು ಅಂದ್ರೆ ಊಟ ಇಶ್ಯೂ ಆಯ್ತು ನನಗೆ. ಯಾಕಂದ್ರೆ ಗೊತ್ತಲ್ಲ, ಒಂದು ಅಥ್ಲೀಟ್ ಅಂದ್ರೆ ಡಯಟೇ ಬೇರೆ ತರ ಇರುತ್ತೆ. ಅಲ್ಲಿ ಹೋದಾಗ ಸ್ವಲ್ಪ ಊಟದ ಇಶ್ಯೂ ಆಯ್ತು, ಬಟ್ ಹೋಗ್ತಾ ಹೋಗ್ತಾ ಅಡ್ಜಸ್ಟ್ ಆಗ್ತಾ ಹೋಯ್ತು. ಯಾಕಂದ್ರೆ ಒಂದು ವೀಕೆಂಡಲ್ಲಿ ಸುದೀಪ್ ಸರ್ಗೆ ಹೇಳ್ತೀನಿ, ಸರ್ ಅದೇ ಬಾಡಿ ವೇಟ್ ತುಂಬಾ ಕಮ್ಮಿ ಆಗಿದೆ ಅಂದಾಗ ಸುದೀಪ್ ಸರ್ ಹೇಳ್ತಾರೆ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ, ತುಂಬಾ ಚೆನ್ನಾಗಿ ಆಡ್ತಾ ಇದೆಯಾ, ಆಟದ ಬಗ್ಗೆ ತಲೆ ಕೆಡ್ಸ್ಕೊ ಅಂತ. ಅಲ್ಲಿಂದ ಮತ್ತೆ ಅದನ್ನ ತಲೆಯಿಂದ ಎತ್ತಾಕಿ ಮತ್ತೆ ಆಟದ ಬಗ್ಗೆ ಗಮನ ಕೊಡ್ತೀನಿ. ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಆಗಿ ಇಷ್ಟು ದಿನದವರೆಗೂ ನೀವು ಬಂದಿದ್ದು, ಅಲ್ಲಿ ಆಡ್ಕೊಂಬಂದಿದ್ದ ರೀತಿ ಎಲ್ಲವೂ ತುಂಬ ಚೆನ್ನಾಗಿತ್ತು. ಎಲ್ರಿಗೂ ಹೆಂಗಂದರೆ ಮ್ಯೂಟೆಂಟ್ ರಘು ಅವರು ಹೆಂಗಂದರೆ ಅದೊಂದು ಮೆಚುರಿಟಿ, ಅದೊಂದು ಕ್ಲಾಸ್, ಅವ್ರ ಡಿಸಿಷನ್ ಏನಿದೆ ಜನಗಳಿಗೆ ಎಲ್ರಿಗೂ ಇದೇ ಥರ ಇದ್ದಿದ್ದು. ಅಷ್ಟೇ ಅಲ್ಲದೆ ತುಂಬ ಜನಕ್ಕೆ ಏನಿತ್ತು ಅಂತಂದರೆ ನೀವು ವಿನ್ನಿಂಗ್ ಕ್ಯಾಂಡಿಡೇಟ್ ಅನ್ನೋದೇ ಇತ್ತು ಸರ್ ಎಲ್ರಿಗೂ ತಲೆನಲ್ಲಿ. ಬಟ್ ಎಲ್ಲಿ ಮಿಸ್ ಆಯಿತು ಅಂತ ನಿಮಗೆ? ನಾನು ಡಿಸಪಾಯಿಂಟೆಡ್ ಆಗಿದ್ದೀನಿ. ಟಾಪ್ 6 ಅಲ್ಲಿ ನಾನು ಟಾಪ್ 2 ಇಲ್ಲ ಟಾಪ್ 3 ಅಲ್ಲಿ ಬರ್ತೀನಿ ಅಂತ ಇತ್ತು, ಬಟ್ ಗೊತ್ತಿಲ್ಲ. ಬಟ್ ಐ ಆಮ್ ವೆರಿ ಪ್ರೌಡ್, ಯಾಕಂದರೆ 4th ವೀಕಲ್ಲಿ ಎಂಟ್ರಿ ಆಗಿ ಫೈನಲ್ ತನಕ ಬರ್ತೀನಿ. ಆ್ಯಂಡ್ ಸುದೀಪ್ ಸರ್ ಸ್ಟೇಜಲ್ಲಿ ಕರೆದು ಇದ್ರೆ ರಘು ಥರ ಇರಬೇಕು, ಅವ್ರ ವ್ಯಕ್ತಿತ್ವ ತುಂಬ ಚೆನ್ನಾಗಿದೆ ಅಂತ ಹೇಳಿದಾಗ ನನಗೆ ಆ ಡಿಸಪಾಯಿಂಟ್ಮೆಂಟ್ ಎಲ್ಲ ಮರ್ತೋಯ್ತು. ಒಂಥರ ನಾನೇ ಕಪ್ ವಿನ್ ಆಗಿರೋ ಒಂದು ಫೀಲಿಂಗ್ ಇತ್ತು. ಯಾಕಂದರೆ ಸುದೀಪ್ ಸರ್ ಬಾಯಲ್ಲಿ ಅದನ್ನೆಲ್ಲ ಕೇಳೋಕ್ಕೆ ತುಂಬ ಖುಷಿ ಆಗುತ್ತೆ. ನಮ್ಮ ಫ್ಯಾಮಿಲಿನ ಸ್ಟೇಜ್ ಕರೀತಾರೆ, ಆ್ಯಂಡ್ ಇಟ್ ವಾಸ್ ಅಮೇಝಿಂಗ್ ಫೀಲಿಂಗ್. ಓಕೆ, ಅಂದರೆ ಯೂಶ್ವಲಿ ಏನಾಗುತ್ತೆ ಸರ್, ಮನೆಯಲ್ಲಿ ಕಪ್ ಗೆಲ್ಲೋದು ಒಂದಾಯಿತು ಅಂತಂದರೆ ಈ ಕ್ಯಾಪ್ಟನ್ ಆಗೋದು, ಆಮೇಲೆ ಕಿಚನ್ನ ಚಪ್ಪಾಳೆ ತೊಗೊಳೋದು ಆ್ಯಂಡ್ ಉತ್ತಮ ತೊಗೊಳೋದು, ಇದೆಲ್ಲರಿಗೂ ಒಂಥರ ಪ್ರೈಡ್ ಇರುತ್ತೆ ಮನೆ ಒಳಗಡೆ ಇರೋರಿಗೆ. ಆ್ಯಂಡ್ ಆಡಿಯನ್ಸ್ಗೆಲ್ಲೂ ಅದು ತುಂಬ ಇಂಪ್ಯಾಕ್ಟ್ ಆಗುತ್ತೆ ಓಟ್ ಹಾಕೋದಕ್ಕೆ. ಹಾಗಿರುವಾಗ ನೀವು ಹೋಗಿದ್ದು 2ನೇ ವಾರನೇ ಕ್ಯಾಪ್ಟನ್ ಆಗಿಬಿಡ್ತೀರಿ, ಪ್ರಿನ್ಸಿಪಲ್ ಆಗ್ತೀರಿ, ಕಿಚನ್ನ ಚಪ್ಪಾಳೆ ಕೂಡ ಸಿಗುತ್ತೆ ನಿಮಗೆ. ಅದು ಹೆಂಗೆ ರಿಸೀವ್ ಮಾಡ್ಕೊಂಡ್ರಿ ಸರ್? ಒಂಥರ ಹೋಗಿದ ತಕ್ಷಣ ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ. ಇವಾಗ ಮನೇಲಿ ಎಲ್ಲರೂ 5-6 ವಾರದಿಂದ ಇರ್ತಾರೆ, ಅವ್ರಿಗೆ ಯಾರಿಗೂ ಸಿಗದೆ ಇರೋದು, ನೀವು ಹೋಗಿದ್ದು ಒಂದು 2 ವಾರಕ್ಕೆ ನಿಮಗೆ ಸಿಕ್ಕಿದಾಗ ಅದನ್ನು ಹೇಗೆ ಎಕ್ಸೆಪ್ಟ್ ಮಾಡಿದ್ರಿ ನೀವು ಅಂತ? ಆ್ಯಕ್ಚುಲಿ 4 ವೀಕ್ಸ್ ಇರ್ತೀನಿ ಅಂತ ಅಂದ್ಕೊಂಡಿದ್ದೆ ಎಂಟ್ರ್ ಆದಾಗ. ಬಟ್ ನನಗೊಂದು ಆಪರ್ಚುನಿಟಿ ಸಿಗುತ್ತೆ, ಕ್ಯಾಪ್ಟನ್ ಆಗ್ತೀನಿ. ಅಲ್ಲೊಂಚೂರು ಸ್ಮಾಲ್ ಕ್ಲಾಶ್ ಆಗುತ್ತೆ, ಸೆಲ್ಫಿಶ್ ಅದು ಇದು ಅಂತಾರೆ. ಬಟ್ ನಾನು ಅವರು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳ್ತೀನಿ, ನಿಮ್ಮ 5 ಜನನ ಇಂಪ್ರೆಸ್ ಮಾಡೋ ಬದಲು ನಾನು ಎಂಟೈರ್ ಕರ್ನಾಟಕನ ಇಂಪ್ರೆಸ್ ಮಾಡ್ತೀನಿ ಅಂತ ಒಂದು ಆಪರ್ಚುನಿಟಿ ಸಿಕ್ತು. ಕ್ಯಾಪ್ಟನ್ ಅದೇ ಒಂದು ಕಾನ್ಸೆಪ್ಟ್ ಕೊಡ್ತಾರೆ ಪ್ರಿನ್ಸಿಪಲ್ ಅಂತ. ನನ್ನ ಲೈಫಲ್ಲಿ ನಾನು ಡಿಸಿಪ್ಲಿನ್ ಅಂದ್ಕೊಂಡೇ ಬಂದಿದ್ದು. ಸೊ ಅದರಲ್ಲೂ ಒಂದು ಡಿಸಿಪ್ಲಿನ್ ಅಂತ ತಗೊಂಡು ಬಿಗ್ ಬಾಸ್ ಅವರು ನನಗೆ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದಾರೆ, ಅದನ್ನು ನೀಟಾಗಿ ಮಾಡಬೇಕು ಅಂತ ಫುಲ್ ಇನ್ವಾಲ್ವ್ ಆಗಿ ಮಾಡ್ತೀನಿ. ಆ್ಯಂಡ್ ಮೇ ಬಿ 16 ವೀಕ್ಸಲ್ಲಿ ಅದೇ ಅನ್ಸುತ್ತೆ ಒಂದು ಬೆಸ್ಟ್ ಕ್ಯಾಪ್ಟನ್ಸಿ. ಯಾಕಂದರೆ ಎಂಟೈರ್ ಮನೆ ಕೈ ಎತ್ತತ್ತೆ ಬೆಸ್ಟ್ ಕ್ಯಾಪ್ಟನ್ ಅಂತ. ಆ್ಯಂಡ್ ಕಿಚನ ಚಪ್ಪಾಳೆ ಸಿಗುತ್ತೆ. ಅಲ್ಲಿಂದ ನನ್ನ ಕಾನ್ಫಿಡೆಂಟ್ ಭಯಂಕರ ಬೂಸ್ಟ್ ಆಗೋಯ್ತು. ಮನೆಯವ್ರಿಗೆ ಮೋಸ್ಟ್ಲಿ ಆ ಟೈಮಲ್ಲಿ ಡೈಜೆಸ್ಟ್ ಮಾಡ್ಕೊಳಕ್ಕಾಗಿಲ್ಲ. ಯಾಕಂದರೆ ಈ 4th ವೀಕಲ್ಲಿ ಬಂದ ಕ್ಯಾಪ್ಟನ್ ಆದ, ಕಿಚನ ಚಪ್ಪಾಳೆ ಎಲ್ಲ ಪಾಸಿಟಿವ್ ಆಗ್ತಾ ಇತ್ತು. ಸೊ ಇಟ್ ವಾಸ್ ಅ ಗ್ರೇಟ್ ಜರ್ನಿ. ಓಕೆ, ನಿಮ್ಮ ಜರ್ನಿ ನೋಡುವಾಗ ಸರ್ ಬಿಗ್ ಬಾಸ್ನಲ್ಲಿ ನೀವು 4ನೇ ವಾರಕ್ಕೆ ಹೋದ್ರೂ ನೀವು ಹೋಗಿದ್ದೇನೆ ಅದೊಂದು ಹಂಗಾಮ ಕ್ರಿಯೇಟ್ ಮಾಡ್ತೀರಿ ಮನೆ ಒಳಗಡೆ. ಅಶ್ವಿನಿ ಅವ್ರ ಜೊತೆ ಒಂದು ದೊಡ್ಡ ಜಗಳ ಆಗುತ್ತೆ. ನೀವು ಇಂಥ ಕಡೆ ಕಾಣಿಸ್ಕೊಂಡಿಲ್ಲ ಅಂತ ನಾವೆಲ್ಲೂ ಹೇಳೋದಕ್ಕಾಗೋದಿಲ್ಲ. ಗೇಮಲ್ಲಿದ್ರಿ, ಜಗಳ ಮಾಡ್ತೀರಿ, ಕಾಮಿಡಿ ಅಂತ ಕಾಮಿಡಿ, ಎಂಟರ್ಟೈನ್ಮೆಂಟ್ ಅಂತ ಎಂಟರ್ಟೈನ್ಮೆಂಟು, ಒಂದು ಓವರ್ ಆಲ್ ಪ್ಯಾಕೇಜ್ ಥರ ಆಗಿದ್ರಿ ನೀವು. ಬಟ್ ನೀವು ಹೇಳ್ದಂಗೆ ಅದೇ ಗೊತ್ತಿಲ್ಲ, ಜನಗಳದ್ದು ಪರ್ಸ್ಪೆಕ್ಟಿವ್ ಬೇರೆ ಇರುತ್ತೆ, ಅವ್ರು ಯೋಚನೆ ಮಾಡೋ ರೀತಿ ಬೇರೆ ಇರುತ್ತೆ. ಬಹುಶಃ ಗಿಲ್ಲಿ ಎಂಟರ್ಟೈನ್ಮೆಂಟ್ ಜಾಸ್ತಿ ಇಷ್ಟ ಆಗಿರ್ಬೋದು ಜನಗಳಿಗೆ. ನೀವು ಅಂದರೆ ಗಿಲ್ಲಿ ಮತ್ತು ರಕ್ಷಿತಾ ಜೊತೆ ಇದ್ದಿದ್ದು ಏನಾದರೂ ನಿಮಗೇನಾದ್ರು ಸ್ವಲ್ಪ ನೆಗೆಟಿವ್ ಅಂತ ಅನ್ನಿಸ್ತಾ ಸರ್? ಅಂದರೆ ನನಗೆ ಅದರಿಂದ ಏನಾದರೂ ನಂಗೊಂಚೂರು ಡ್ರಾಬ್ಯಾಕ್ ಆಯಿತು ಅಂತ ಏನಾದರೂ ಅನ್ಸುತ್ತೆ? ನನಗೇನು ಅನಿಸಿಲ್ಲ. ಯಾಕೆಂದರೆ ಯಾವತ್ತೂ ನಾ ಮೈಂಡ್ ಸೆಟ್ಟಲ್ಲಿ ಆಟ ಆಡಿಲ್ಲ. ಇವಾಗ ಒಬ್ಬರು ಕಾಮಿಡಿ ಮಾಡ್ತಾ ಇದ್ದಾರೆ ಅಂತ ನಾವು ಕಾಮಿಡಿ ಮಾಡೋಕ್ಕಾಗಲ್ಲ, ನಮ್ಮ ವ್ಯಕ್ತಿತ್ವ ಬಿಟ್ಕೊಡೋಕ್ಕಾಗಲ್ಲ. ಇವಾಗ ಗಿಲ್ಲಿ ಕಾಮಿಡಿ ಮಾಡ್ತಾನೆ ಅಂತ ನಾನು ಗಿಲ್ಲಿ ಥರ ಆಗೋಕ್ಕಾಗಲ್ಲ, ಆ್ಯಂಡ್ ಗಿಲ್ಲಿ ನನ್ನ ಥರ ಆಗೋಕ್ಕಾಗಲ್ಲ. ಸೊ ಅವ್ರು ನಂಗೆ ನೆಗೆಟಿವ್ ಮಾಡ್ತಾರೆ ಅನ್ನೋದು ತುಂಬ ತಪ್ಪಾಗುತ್ತೆ. ಇವಾಗ ನನಗೇನಾದ್ರು ನೆಗೆಟಿವ್ ಆದರೆ ದಟ್ ಈಸ್ ಬಿಕಾಸ್ ಆಫ್ ಮೀ. ನಾನು ಸರಿಗೆ ಆಡಿಲ್ಲ ಅಂದರೆ ನಂಗೆ ನೆಗೆಟಿವ್ ಆಗುತ್ತೆ. ಬಟ್ ಬೇರೆಯವರಿಂದ ನಂಗೆ ನೆಗೆಟಿವ್ ಆಗೋದು ಅನ್ನೋದು ಇಟ್ಸ್ ಎ ವೆರಿ ರಾಂಗ್ ಸ್ಟೇಟ್ಮೆಂಟ್. ಖಂಡಿತ ಇಲ್ಲ. ನಾನು ಕನೆಕ್ಟ್ ಆಗಿದ್ದು ರಕ್ಷಿತಾ ಗಿಲ್ಲಿ, ಇಟ್ಸ್ ಎ ಡಿಫ್ರೆಂಟ್ ಕನೆಕ್ಷನ್. ಒಂದು ಫ್ರೆಂಡ್ಸ್ ಆಗೋ, ತಂಗಿ ಆಗೋ, ಮಗಳಾಗೋ ಆ ಥರ ಕನೆಕ್ಟ್ ಆಗಿದ್ದೆ. ಆ್ಯಂಡ್ ಗೇಮ್ ಅಂತ ಬಂದಾಗ ನಾನು ಯಾವಾಗೂ ಗಿಲ್ಲಿನೂ ನಾಮಿನೇಟ್ ಮಾಡಿದ್ದೀನಿ, ರಕ್ಷಿತಾಗ ನಾಮಿನೇಟ್ ಮಾಡಿದ್ದೀನಿ. ಗೇಮ್ ಅಂತ ಬಂದಾಗ ಐ ವಾಸ್ ಇನ್ ದ ಗೇಮ್. ಬಟ್ ಗೇಮಿಂದ ಆಚೆ ಬಂದಾಗ ದೇ ಆರ್ ಮೈ ಫ್ರೆಂಡ್ಸ್. ಸೊ ತುಂಬ ಜನ ಹೇಳೋರು, ಬಟ್ ನಾನು ತಲೆ ಕೆಡಿಸ್ಕೊತಾ ಇರಲಿಲ್ಲ. ಯಾಕೆಂದರೆ ಇವಾಗ ಮನೆ ಅಂತ ಇದ್ದರೆ ನಿಮ್ಗೆ ಯಾವಾಗ ಒಂದು ಫೇವ್ರೇಟ್ ಅಂತ ಇದ್ದೇ ಇರ್ತಾರೆ. ಎಲ್ಲರ ಜೊತೆ ನೀವು ಕನೆಕ್ಟ್ ಆಗೋಕ್ಕೆ ಇಂಪಾಸಿಬಲ್. ಯಾಕಂದರೆ ಎಲ್ಲರದ್ದು ಥಾಟ್ ಪ್ರೊಸೆಸ್ ಡಿಫ್ರೆಂಟ್.
ನಂದು ಗಿಲ್ಲಿದು ರಕ್ಷಿತಾ ಥಾಟ್ ಪ್ರೊಸೆಸ್ ತುಂಬ ಸಿಮಿಲರ್ ಆಗಿತ್ತು. ನಾವೇನು ಪ್ಲ್ಯಾನ್ ಮಾಡ್ಕೊಂಡು ಮನೆ ಒಳಗಡೆ ಬಂದಿಲ್ಲ. ಫುಲ್ ಬ್ಲೈಂಡ್ ಆಗಿ ಮನೆ ಹೆಂಗೆ ತೊಗೊಂಡು ಹೋಗ್ತಾ ಇದೆಯೋ ಹಂಗೇ ಫ್ಲೋಲ್ಲಿ ಹೋಗ್ತಾ ಇದ್ವಿ, ಎಲ್ಲರೂ ಜೀವಿಸ್ತಾ ಇದ್ವಿ. ಮೇ ಬಿ ನಮ್ಮ 3 ಜನಕ್ಕೆ ಅದೇ ಪ್ಲಸ್ ಆಯಿತು ಆ್ಯಂಡ್ 3 ಜನ ಅದಕ್ಕೆ ಕನೆಕ್ಟ್ ಆದ್ವಿ ಅನ್ಸುತ್ತೆ. ಹೌದು, ನಿಮ್ಮ 3 ಜನದ ಅದೊಂದು ಗ್ಯಾಂಗ್ ಏನಿದೆ ಅದು ತುಂಬ ಇಷ್ಟ ಆಗ್ತಿತ್ತು ಸರ್ ಜನಗಳಿಗೆ. ಓಕೆ ಸರ್, ನೀವು ಹೇಳ್ತಿದ್ರಿ ಅದೊಂದು ಫ್ರೆಂಡ್ಶಿಪ್ ಜನಗಳಿಗೆ ತುಂಬ ಇಷ್ಟ ಆಗಿತ್ತು. ನೀವು 3 ಜನದ್ದು ವೀಡಿಯೋಸ್ ಎಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗ್ತಿತ್ತು ಹೊರಗೆ. ಆ್ಯಂಡ್ ಮನೆಯಲ್ಲಿ ಬಹುಶಃ ಆಡಿಯನ್ಸ್ ಸಿಕ್ಕಾಪಟ್ಟೆ ಒಂದು ಟೈಮಲ್ಲಿ ಡಿಸ್ಟರ್ಬ್ ಆಗಿಬಿಟ್ಟಿರ್ತಾರೆ. ಯಾವಾಗ ಅಂತಂದರೆ ನಿಮ್ಮದು ಮತ್ತು ಅಶ್ವಿನಿ ಅವ್ರ ಜಗಳ ಆದಾಗ ಬಹುಶಃ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲ್ಲ ಅದು ಆ ಲೆವೆಲಿಗೆ ಹೋಗುತ್ತೆ ಅಂತ. ಆ್ಯಂಡ್ ಅಶ್ವಿನಿ ಅವರು ಅಷ್ಟು ಟ್ರಿಗರ್ ಆಗ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ಆ ಸಿಚುವೇಶನ್ನ ಹೇಗೆ ಹ್ಯಾಂಡಲ್ ಮಾಡಿದ್ರಿ ಸರ್ ನೀವು? ಯಾವ ಸಿಚುವೇಶನ್? ಫಸ್ಟ್ ಸಿಚುವೇಶನ್, ಸೆಕೆಂಡ್ ಎರಡು ಸಿಚುವೇಶನ್, ಯಾಕಂದ್ರೆ ಎರಡೂ ಬುಲೆಟ್ ಬಂದಂಗೆ ಬರ್ತಾ ಇತ್ತು. ಹೆಂಗ್ ಹ್ಯಾಂಡಲ್ ಮಾಡಿದ್ರಿ? ಯಾಕಂದ್ರೆ ವೈಫ್ ಹೇಳ್ತಾ ಇದ್ರು ನಿಮಗೆ ಸಿಕ್ಕಾಬಡೆ ಸಿಟ್ಟು, ಕೈ ಸಿಕ್ಕಿದೆಲ್ಲ ಎತ್ತು ಬಿಸಾಕ್ ಬಿಡ್ತಾರೆ ಅಂತ. ಬಟ್ ಹೆಂಗ್ ಕಂಟ್ರೋಲ್ ಮಾಡ್ಕೊಂಡಿದ್ರಿ ಮನೆ? ಅಂದ್ರೆ ಇನ್ನೊಂದು ಅದೇ ಹೇಳ್ತಾ ಇದ್ದೆ ನಾನು. ಮೇ ಬಿ ಒಂದು 30 years ಇದ್ದಾಗ ನಾನು ಹೋಗಿದ್ದಿದ್ರೆ ಬೇರೆ ರಘುನ ನೋಡ್ತಾ ಇದ್ವಿ. ಬಟ್ ಇವಾಗ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಇದೆ ನನಗೆ. 45 years ಲಾಂಗ್ ಜರ್ನಿ, ಎಷ್ಟು ಅಚೀವ್ಮೆಂಟ್ ಮಾಡಿದ್ದೀನಿ. ಆ್ಯಂಡ್ 25 yearsನ ಬ್ರಿಕ್ ಬೈ ಬ್ರಿಕ್ ಬಿಲ್ಡ್ ಮಾಡ್ಕೊಂಡು ಬಂದಿರೋ ಒಂದು ವ್ಯಕ್ತಿತ್ವ ಅದು. ಆ್ಯಂಡ್ ನಮ್ಮ ಮಗ ಇದ್ದಾನೆ, ಸ್ಕೂಲ್ಗೆ ಹೋಗ್ತಾನೆ, ನಮ್ಮ ವೈಫ್ ಇದ್ದಾರೆ. ನಾ ಮಾಡೋ ಒಂದು ಆಟದಿಂದನೋ ಮಾತಿಂದನೋ ಅವ್ರಿಗೆ ಎಫೆಕ್ಟ್ ಆಗಬಾರ್ದು ಅನ್ನೋದು ನನ್ನ ಮೈಂಡಲ್ಲಿತ್ತು. ಅದಕ್ಕೆ ನಾನು ಯಾವಾಗೂ ಎಷ್ಟೇ ಕೋಪ ಬಂದು, ಇಲ್ಲ ಸ್ವಿಮ್ಮಿಂಗ್ ಹೋಗ್ತಾ ಇದ್ದೆ, ಇಲ್ಲ ಅಂದರೆ ಶವರ್ ತೊಗೊತಾ ಇದ್ದೆ, ಕೂಲ್ ಡೌನ್ ಮಾಡ್ಕೊತಾ ಇದ್ದೆ, ನನ್ನ ಪಾಡಿಗೆ ನಾನು ಕುತ್ಕೊಂಡ್ಬಿಡ್ತಿದ್ದೆ. ತುಂಬ ಕಂಟ್ರೋಲ್ ಮಾಡಿದೆ ಆ್ಯಕ್ಚುಲಿ ಮನೆಯಲ್ಲಿ ನನ್ನ ಕೋಪನ. ನನ್ನ ಕೋಪ ತೋರಿಸಿದ್ರೆ ಮೋಸ್ಟ್ಲಿ ಸೆಕೆಂಡ್ ವೀಕಲ್ಲೇ ಆಚೆ ಯಾರ ಮೇಲೋ ಕೈ ಮಾಡೋ ಆಚೆ ಕಳಿಸ್ಬಿಟ್ಟಿರೋದೇನೋ ಗೊತ್ತಿಲ್ಲ, ಅಷ್ಟು ಕೋಪ ನನಗೆ. ಬಟ್ ನನಗೆ ಮನಸ್ಸಲ್ಲಿ ಇದ್ದಿದ್ದಿಷ್ಟೇ, ನನ್ನಿಂದ ನಮ್ಮ ವೈಫ್ಗೆ ಎಫೆಕ್ಟ್ ಆಗಬಾರ್ದು, ಮಗನಿಗೆ ಸ್ಕೂಲಲ್ಲಿ ಎಫೆಕ್ಟ್ ಆಗಬಾರ್ದು. ನಂದು 25 ಇಯರ್ ಜರ್ನಿ, ನಾನು ಅಷ್ಟು ಮಾಡಿರೋ ಅಚೀವ್ಮೆಂಟ್ಸ್ ಎಲ್ಲ ಕೆಳಗಡೆ ಬೀಳಬಾರ್ದು ಅಂತ ಒಂದೇ ಕಾರಣಕ್ಕೆ ಐ ಯೂಸ್ ಟು ಕಂಟ್ರೋಲ್ ಮೈ ಸೆಲ್ಫ್. ಪೇಷನ್ಸ್. ಯಾಕೆಂದರೆ ಲೈಫಲ್ಲಿ ಕೋಪ ಮಾಡಿಕೊಂಡು ಏನೇನೋ ಕೆಲಸ ಮಾಡಿದ್ದೀನಿ, ಯಾವಾಗೂ ನೆಗೆಟಿವ್ ಆಗಿದೆ. ಸೊ ಕೋಪದಿಂದ ಏನೂ ನಿಮಗೆ ಪಾಸಿಟಿವ್ ಆಗಲ್ಲ. ಬಹುಶಃ ನಿಮ್ಮ ಸಿಟ್ಟು ಗಿಲ್ಲಿಯವ್ರಿಗೆ ಗೊತ್ತಿತ್ತು ಅನ್ಸುತ್ತೆ ಸರ್ ಮನೆಯಲ್ಲಿ. ಯಾಕಂದರೆ ಒಂದು ಲಾಸ್ಟ್ 2 weeksಲ್ಲಿ ನಾಮಿನೇಷನ್ ಮಾಡುವಾಗ ಧ್ರುವಂತ್ ಅವ್ರು ನಿಮಗೊಂದು ಮಾತು ಹೇಳ್ಬಿಡ್ತಾರೆ. ಒಬ್ಬ ಸ್ಪೋರ್ಟ್ಸ್ ಪರ್ಸನಿಗೆ ಅದಕ್ಕಿಂತ ಹರ್ಟ್ ಆಗೋ ವಿಚಾರ ಇನ್ನೊಂದಿರೋದಿಲ್ಲ. ಅವ್ರು ಏನಂತಾರೆ, ಇವರು ಶಿಸ್ತು ಅಂತ ಮಾತಾಡ್ತಾರೆ, ಡಿಸಿಪ್ಲಿನ್ ಅಂತ. ಬಟ್ ತುಂಬ ಎಣ್ಣೆ ಹಾಕ್ಬಿಟ್ಟು ಅಡುಗೆ ಮಾಡಿಬಿಡ್ತಾರೆ, ಡಯಟ್ ಅಂತ ಮಾತಾಡ್ತಾರೆ ಅಂತ. ನಂಗೆ ಗೊತ್ತಿಲ್ಲ ನೀವು ಅದನ್ನ ಹೆಂಗೆ ಎಕ್ಸೆಪ್ಟ್ ಮಾಡಿದ್ರಿ ಅಂತ. ಬಹುಶಃ ಆ ಜಾಗದಲ್ಲಿ ಬೇರೆ ಯಾರಾದರೂ ಇದ್ರೂ ತುಂಬ ಹರ್ಟ್ ಆಗ್ಬಿಡ್ತಿತ್ತು ಅನ್ಸುತ್ತೆ. ಗಿಲ್ಲಿ ಅವಾಗ ನೀವಿಬ್ಬರು ಮಾತಾಡ್ಬೇಕಾದ್ರೆ ಗಿಲ್ಲಿ ಒಂದು ಮಾತು ಹೇಳ್ತಾರೆ ಧನುಷಿಗೆ, ಹೋಗ ಅಣ್ಣನ ಹಿಡ್ಕೋ ಫಸ್ಟು, ಅಣ್ಣಂಗೆ ಸಿಟ್ಟು ಜಾಸ್ತಿ ಅಂತ ಹೇಳ್ಬಿಟ್ಟು. ಸೊ ಅಂದ್ರೆ ಧ್ರುವಂತ್ ಹೇಳಿದ್ದು ಹೇಗೆ ತಗೊಂಡ್ರಿ ಸರ್ ನೀವು? ಇಲ್ಲ, ನಂದು ಧ್ರುವಂತ್ ಕ್ಲಾಶ್ ಆಗುತ್ತೆ. ಆಮೇಲೆ ಬಿಗ್ ಬಾಸ್ ಮನೇಲಿ ಇನ್ನೊಂದೇನಾಗುತ್ತೆ ಅಂದರೆ ಕ್ಯಾಮ್ರಾಸ್ ಇರುತ್ತೆ ಅಫ್ಕೋರ್ಸ್, ಆ್ಯಂಡ್ ವಿ ನೀಡ್ ಟು, ಕೋಟಿ ಜನ ನೋಡ್ತಾ ಇರ್ತಾರೆ. ನಾವಲ್ಲಿ ಆ ಪೇಷನ್ಸ್ನ ಕಂಟ್ರೋಲ್ ಮಾಡೋದೇ ಆಟ. ಇವಾಗ ಒಬ್ರು ಏನೋ ಹೇಳ್ತಾರೆ ಅಂತ ಅವರು ಮೋಸ್ಟ್ಲಿ ನನ್ನ ಡೌನ್ ಮಾಡೋಕ್ಕೆ ಹೇಳ್ತಾ ಇರ್ತಾರೆ. ಆ ಮನೆಯಲ್ಲಿ ನಾನು ಒಂದು ಕಲ್ತಿದ್ದೇನು ಅಂದರೆ, ನಮ್ಮ ವೀಕ್ ಪಾಯಿಂಟ್ನ ಹಿಡ್ಕೊಂಡು ಅದ್ರ ಬಗ್ಗೆ ಟ್ರಿಗರ್ ಮಾಡ್ತಾರೆ. ಇವಾಗ ನಿಮ್ದೇನೋ ಒಂದು ವೀಕ್ ಪಾಯಿಂಟ್ ಇರುತ್ತೆ, ನಾನು ಅದನ್ನೇ ನಿಮಗೆ ಕೆದಕ್ತಾ ಇರ್ತೀನಿ, ನೀವು ಕೋಪದಲ್ಲಿ ಏನಾದ್ರು ತಪ್ಪು ಮಾಡ್ತೀರಾ. ಆ್ಯಂಡ್ ಅದನ್ನೇ ಅವ್ರು ನನಗೆ ಟ್ರೈ ಮಾಡ್ತಾ ಇದ್ರು. ನನಗೆ ಬಿಗ್ ಬಾಸ್ ಮನೆ ಒಂದು 2-3 ವೀಕ್ಸಲ್ಲೇ ಎಷ್ಟು ಕ್ಲಾರಿಟಿ ಸಿಕ್ಬಿಡ್ತು ಅಂದರೆ ಒಬ್ಬೊಬ್ರ ಮೇಲೂ ಹೆಂಗೆ ಆಡ್ತಾರೆ, ಅವ್ರು ನನಗೆ ಏನು ಟ್ರಿಗರ್ ಮಾಡ್ತಾರೆ, ಅದು ತುಂಬ ಕ್ಲಾರಿಟಿ ಸಿಗುತ್ತೆ ಅಲ್ಲಿ ಹೋದಾಗ. ಯಾಕೆಂದ್ರೆ ಅಲ್ಲಿ ಹೋದಾಗ ನಮಗೆ ತಲೆಯಲ್ಲಿ ಬೇರೆ ಏನು ಬರಲ್ಲ, ಫೋನ್ ಇಲ್ಲ, ಔಟ್ಸೈಡ್ ವರ್ಡ್ ಗೊತ್ತಿಲ್ಲ. ಅಲ್ಲಿ ಎಷ್ಟು ಜನ ಇದಾರೋ ಅವ್ರನ್ನ ಸ್ಕ್ಯಾನ್ ಮಾಡ್ತಾ ಇರೋದು, ಅವ್ರ ಮೂವ್ಮೆಂಟ್ಸ್, ಅವ್ರು ಏನು ಮಾತಾಡ್ತಾರೆ, ಅವ್ರು ಏನು ಯೋಚನೆ ಮಾಡ್ತಾರೆ, ಮಲಗುದು ಅದೇ, ನಿಂತು ಅಷ್ಟೇ, ಕೂತು ಅದೇ ಯೋಚನೆ. ಹಂಗಿದ್ದಾಗ ನಮ್ಗೆ ಗೊತ್ತಾಗತ್ತೆ ಅವ್ರು ಏನು ಹೇಳ್ತಾರೆ, ನಮಗೆ ಏನು ಟ್ರಿಗರ್ ಆಗುತ್ತೆ ನಮಗೆ ಅಂತ. ಅಲ್ಲಿ ಆ ಪಾಯಿಂಟಲ್ಲಿ ಕಂಟ್ರೋಲ್ ಮಾಡ್ಕೋಬೇಕು. ಓಕೆ, ಆಗಲೇ ನಾವು ರಕ್ಷಿತನ ಇಂಟರ್ವ್ಯೂ ಮಾಡ್ತಾ ಇದ್ರಿ ಸರ್. ತುಂಬ ನಿಮ್ಮ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ರು. ನೀವಂದ್ರೆ ಭಾಳ ಇಷ್ಟ ಇದೆ ಅವರಿಗೆ. ಅವರು ಹೇಳ್ತಾ ಇದ್ರು ಅಂದರೆ ನನಗೆ ಅವ್ರ ಜೊತೆ ಯಾರಾದರೂ ಮಾತಾಡ್ತಾ ಇದ್ರೆ ಪೊಸೆಸಿವ್ನೆಸ್ ಅಂತ ಅಲ್ಲ, ಅದು ನನಗೆ ಕಂಫರ್ಟ್ ಇರೋದಿಲ್ಲ. ಇವಾಗ ನಾನು ಅವರಿಬ್ರ ಜೊತೆ ಏನು ಬೇಕಾದ್ರೂ ಮಾತಾಡ್ಬೋದು, ಅವರಿಬ್ರು ಜಡ್ಜ್ ಮಾಡಲ್ಲ ನನ್ನನ್ನು. ಬಟ್ ಬೇರೆ ಯಾರಾದರೂ ಮಧ್ಯ ಕೂತ್ಕೊಂಡಾಗ ನಾನು ಮಾತಾಡಿದ್ರೆ ಜಡ್ಜ್ ಮಾಡಿಬಿಡ್ತಾರೆ. ಆ ಕಾರಣಕ್ಕೋಸ್ಕರ ನಾನು ಅವರಿಬ್ರ ಜೊತೆಗೆ ಇರೋಕ್ಕೆ ಇಷ್ಟಪಡ್ತಿದ್ದೆ ಅಂತ ಹೇಳಿದ್ರು. ಬಹುಶಃ ವೀಕ್ಷಕರಿಗೆ ಅದೆಲ್ಲರಿಗೂ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ ಅನ್ಸುತ್ತೆ. ಬಟ್ ಒಂದ್ಸಲ ಏನಾಗುತ್ತೆ, ನಿಮ್ಮ ಅಕ್ಕಪಕ್ಕ ರಾಶಿಕಾ ಮತ್ತೆ ಇನ್ನೊಬ್ರು ಕೂತಿರ್ತಾರೆ, ಅವಾಗ ರಕ್ಷಿತಾ ನಿಮ್ಗೆ ಅನ್ಕಂಫರ್ಟಬಲ್ ಆಗ್ತಿದೆ ಬನ್ನಿ ಅಂತಾರೆ. ರಾಶಿಕಾ ಹೇಳ್ತಾ ಇದ್ರು, ಅಂದ್ರೆ ರಘುನ ಹೇಳ್ಬೋದಿತ್ತಲ್ವ, ಅವಾಗ ಮಾತಾಡ್ಬೋದಿತ್ತು ರಕ್ಷಿತನ್ಗೆ, ಇಲ್ಲ ನನ್ಗೇನು ಅನ್ಕಂಫರ್ಟಬಲ್ ಇಲ್ಲ, ನೀನ್ ಯಾಕೆ ಮಾತಾಡ್ತಿದ್ಯಾ ಅಂತ. ಅವ್ರ ಆ ಸ್ಟ್ಯಾಂಡೇ ತಗೊಂಡ್ಲಿಲ್ಲ ಅಂತ. ಯಾವ ಕಾರಣಕ್ಕೆ? ಅದು ಆಕ್ಚುಲಿ ಪ್ರೀವಿಯಸ್ ವೀಕೆಂಡ್ ಅಲ್ಲಿ ಆ ಮಾತು ಬರುತ್ತೆ, ರಕ್ಷಿತಾ ಕೇಳಿದಾಗ ನಂಗೆ ಕಂಫರ್ಟಬಲ್ ಇದ್ದ ಅಂತ. ಆ ಟೈಮಲ್ಲಿ ಯಾರು ಮಾತಾಡ್ಲಿಲ್ಲ, ಎಲ್ಲ ಕಾಮಿಡಿಯಾಗಿ ನಕ್ಕೊಂಡು ತಗೊಂಡ್ರೋದ್ನ. ಸೊ ನಾನೇನು ಅನ್ಕೊಂಡೆ, ದೇರ್ ಆಲ್ ಕ್ಯಾಶುವಲ್, ಅದು ನಾರ್ಮಲ್ ಆಗಿದೆ ಅಂತ ಅನ್ಕೊಂಡೆ. ಮೇ ಬಿ ಅಲ್ಲೇ
ರಾಶಿಕಾ ವಾಯ್ಸ್ ಮಾಡಿದ್ದಿದ್ರೆ ನಾನು ಸುದೀಪ್ ಸರ್ ಮುಂದೆನೆ ಹೇಳ್ತಾ ಇದ್ದೆ. ಸೊ ಅಲ್ಲಿ ಮಾಡಿದೆ, ಬೇರೆ ಟೈಮಲ್ಲಿ ಮಾಡಿದ್ ನನಗೆ ಇಷ್ಟ ಆಗಿಲ್ಲ. ಅರ್ಥ ಆಯ್ತಾ? ಯಾಕಂದ್ರೆ ನಾನು ರಕ್ಷಿತಾಗ್ ತುಂಬಾ ಸತೆ ಬೈದಿದ್ದೆ, ಹಿಂಗ್ ಮಾಡ್ಬೇಡ, ನನಗೇನೋ ಅನ್ಕಂಫರ್ಟಬಲ್ ಅನಿಸ್ತಾ ಇಲ್ಲ ಅಂತ. ಬಟ್ ಇನ್ನೊಂದು ಟೈಮ್ ಅದೇನಾಯ್ತು, ದೊಡ್ಡದಾಗ್ತಾ ಆಗ್ತಾ ಏನಾಯ್ತು, ರಾಶಿಕಾ ಬಂದು ಕೇಳೋದು, ನೀವ್ಯಾಕೆ ಹೇಳಿಲ್ಲ ಅಂತ. ನಾನು ರಾಶಿಕಾಗ್ ಅದೇ ಹೇಳ್ದೆ, ನೀನು ಅವತ್ತ್ಯಾಕೆ ಮಾತಾಡಿಲ್ಲ, ಅವತ್ತು ಕಾಮಿಡಿಯಾಗಿ ತಗೊಂಡ್ಬಿಟ್ಟು ಇವತ್ತ್ಯಾಕೆ ಮಾತಾಡ್ತಿದ್ಯಾ ಅಂತ. ಮೇ ಬಿ ಅವತ್ತೇ ಸೀರಿಯಸ್ ಆಗಿ ತಗೊಂಡಿದ್ದೆ, ನಾನು ಆನ್ಸರ್ ಕೊಡ್ತಾ ಇದ್ದೆ, ಸ್ಟ್ಯಾಂಡ್ ತಗೊಂತಾ ಇದ್ದೆ, ಇಲ್ಲಮ್ಮ ನನಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ. ಓಕೆ, ಇನ್ನ ಸರ್ ಇವರು ರಕ್ಷಿತ್ ಅವರು ಒಂದು ಟಾಸ್ಕ್ ನಡೆಯುತ್ತೆ, ಪೋಲ್ ಹಿಡ್ಕೊಂಡು ನಿಂತ್ಕೊಳೋದು, ಅದು ನೀವು ಮತ್ತೆ ರಾಶಿಕಾ ಆಡ್ತೀರಾ, ಮತ್ತೆ ಅಶ್ವಿನಿ ಮತ್ತೆ ಧ್ರುವಂತ್ ಅವ್ರು ಆಡ್ತಾರೆ. ಬಹುಶಃ ಅಶ್ವಿನಿ ಅವ್ರನ್ನ ಆ ಟಾಸ್ಕಲ್ಲಿ ನಿಮ್ಮಷ್ಟು ಅಪ್ರಿಷಿಯೇಟ್ ಮಾಡಿದವ್ರು ಯಾರೂ ಇಲ್ಲ ಅನ್ಸುತ್ತೆ ಸರ್. ಒಬ್ಬ ಸ್ಪೋರ್ಟ್ಸ್ ಪರ್ಸನಿಗೆ ಮಾತ್ರನೇ ಗೊತ್ತಿರುತ್ತದು, ಅಂದರೆ ಆ ಕಾಂಪಿಟೇಷನ್ ಹೆಂಗಿರುತ್ತೆ ಆ್ಯಂಡ್ ಅದನ್ನು ಯಾವ ರೀತಿ ನೋಡ್ತಾರೆ ಅನ್ನೋದು. ನಾನು ಥ್ರೂಔಟ್ ಎಪಿಸೋಡ್ ನೋಡಿದಾಗ ನೀವು ಎಷ್ಟು ಅಪ್ರಿಷಿಯೇಟ್ ಮಾಡಿದ್ರಿ ಅಂದರೆ, ನೀವು ಅಪ್ರಿಷಿಯೇಟ್ ಮಾಡಿದ್ದು ನೋಡಿ ನನಗೆ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡಬೇಕು ಅನ್ನಿಸ್ತು. ಬಿಕಾಸ್ ಅಲ್ಲಿ ಕಂಪೇರ್ ಮಾಡಿದ್ರೆ ಎಲ್ರಿಗಿಂತ ಅವ್ರ ಏಜಲ್ಲಿ ಸ್ವಲ್ಪ ದೊಡ್ಡವರಿದ್ರು, ಬಟ್ ಅಷ್ಟು ಹಠದಿಂದ ನಿಂತ್ಕೊಂಡ್ರು. ಹೋಗ್ತಾ ಹೋಗ್ತಾ ನಿಮ್ಮಿಬ್ರು ಬಾಂಡ್ ತುಂಬ ಚೆನ್ನಾಗಾಯ್ತು ಸರ್, ನಿಮ್ಮದು ಮತ್ತು ಅಶ್ವಿನಿ ಅವ್ರದ್ದು. ನೀವು ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತೀರಿ, ಅವ್ರಿಗೆ ಉತ್ತಮ ಕೊಡ್ತೀರಿ, ಅವ್ರ ಜೊತೆ ಡ್ಯಾನ್ಸ್ ಮಾಡ್ತೀರಿ. ಸೊ ನಿಮ್ಮ ಅವ್ರ ಬಾಂಡಿಂಗ್ ಬಗ್ಗೆ ಹೇಳೋದಿದೆ. ಏನಿಲ್ಲ, ಆ್ಯಕ್ಚುಲಿ ಸ್ಟಾರ್ಟಿಂಗಿಂದ ಕ್ಲಾಶಸ್ ಆಗ್ತಾ ಇತ್ತು. ನಾವು ಅವ್ರಿಗೆ ಯಾವಾಗೂ ಹೇಳ್ತಾ ಇದ್ದೆ, ನೀವು ಮಾತಾಡೋದೇ ಒಂದು, ಮಾಡೋದೇ ಒಂದು ಅಂತ. ಬಟ್ ಆ ಟಾಸ್ಕಲ್ಲಿ ಏನಾಯಿತು ಅಂದರೆ, ನಾನು ಸ್ವಲ್ಪ ಮಿಸ್ಕ್ಯಾಲ್ಕುಲೇಷನ್ ಮಾಡಿದೆ. ನಾನು ಬೇಕಾದ್ರೆ 1.5 hour ನಿಂತ್ಕೋಬೋದಾಗಿತ್ತು. ನಾನು ರಾಶಿಕಾ 30 minutesಗೆ ಬಿಟ್ಲಲ್ಲ, ಮೋಸ್ಟ್ಲಿ ಅಶ್ವಿನಿ ಅವರು ಅಷ್ಟೇ ಆಡೋದು ಅನ್ಕೊಂಡು ನಾನು 70 ಸಾಕು ಇವ್ರಿಗೆ ಇದು ಮಾಡೋಕ್ಕೆ. ಟಾರ್ಗೆಟ್ ಇದ್ದಿದ್ರೆ ನಿಂತ್ಕೊಂಬೋದು, ಟಾರ್ಗೆಟ್ ಇದ್ದಿದ್ರೆ ನಾನು 2 hour ನಿಂತ್ಕೊಂಡ್ಬಿಡ್ತಿದ್ದೆ. ಸೊ ನಿಂತಾಗ ಅವರು ಬಂದಾಗ ನಾನು ಅಷ್ಟು ಅವ್ರಿಗೆ, ಯಾಕಂದ್ರೆ ಜೋರಾಗಿ ನೀರು ಎಸಿತಾ ಇದ್ದೆ. ಬಿಕಾಸ್ ಐ ಆಮ್ ಎ ಸ್ಪೋರ್ಟ್ಸ್ ಮ್ಯಾನ್. ಅವೊಂದು ಛಲ ಅಂತ ಬರುತ್ತಲ್ಲ, ನನಗೆ ಅರ್ಥ ಆಗ್ತಾ ಇತ್ತು ಎಷ್ಟು ಛಲದಿಂದ ನಿಂತಿದ್ದಾರೆ, ಅಷ್ಟು ಒಂದು ಗೆಲ್ಲಬೇಕು ಅಂತ. ಅದು ನನಗೆ ಖುಷಿ ಆಯಿತು. ಸೊ ಅವಾಗ ಒಂದು ಮೈಂಡ್ ಸೆಟ್ ನಂಗೆ ಸ್ವಲ್ಪ ಚೇಂಜ್ ಆಯ್ತು. ಅವಾಗ ಪರವಾಗಿಲ್ಲ, ಇವ್ರಿಗೆ ಒಳ್ಳೆತನನೂ ಇದೆ, ಒಂದು ಸ್ಪೋರ್ಟ್ಸ್ಮನ್ಶಿಪ್ ಇದೆ ಅಂತ. ಅದಕ್ಕೆ ಅಪ್ರಿಷಿಯೇಟ್ ಮಾಡಿದೆ. ವೀಕು ತುಂಬ ಚೆನ್ನಾಗಿ ಆಡಿದ್ವಿ ಅಂತ ಉತ್ತಮನೂ ಕೊಟ್ಟೆ ನಾನು. ಸರ್ ನಿಮಗೆ ಅನ್ಸುತ್ತೆ ಅಶ್ವಿನಿ ಅವ್ರು ಹೋಗ್ತಾ ಹೋಗ್ತಾ ಬದಲಾದ್ರು ಅಂತ? ಯಾಕಂದ್ರೆ ನೀವು ಒಂದಿನ ನೈಟ್ ಕುತ್ಕೊಂಡು ಹೇಳ್ತಿರ್ತೀರಾ, ನಂಗೇನೋ ಅವ್ರ ಮೇಲೆ ಗ್ಯಾರಂಟಿನೇ ಬರ್ತಾ ಇಲ್ಲ, ನನ್ಗೇನೋ ಅವ್ರು ಚೇಂಜ್ ಆಗಿದ್ದಾರೆ ಅಂತಾನೆ ಅನ್ಸ್ತಾ ಇಲ್ಲ ಅಂತ ಹೇಳ್ತೀರಾ. ಅಂದ್ರೆ ಇವಾಗೂ ಆ ಮಾತನ್ನ ಒಪ್ಕೊಂತೀರಾ ಸರ್? ಇಲ್ಲ, ಯಾಕಂದ್ರೆ ಮೇ ಬಿ ಅದೊಂದು ಅವ್ರಿಗೆ ಯಾವಾಗೂ ಪ್ರಾಬ್ಲಮ್ ಆಗೋದು, ಹೋಗು ಬಾ ಅನ್ನೋದು. ಹೆಂಗಾಗೋಯ್ತು ಅಂದ್ರೆ ಅದ್ರ ಬಗ್ಗೆನೇ ಫೈಟ್ ಮಾಡೋರು, ಮತ್ತೆ ಅದನ್ನೇ ಅವರೇ ಮಾತಾಡೋರು. ಒಂದು ವೀಕೆಂಡಲ್ಲಿ ಸುದೀಪ್ ಸದೇ ಹೇಳ್ಬಿಟ್ರು, ಇನ್ಮೇಲಿಂದ ಅದಕ್ಕೆ ನಾನು ಬರೋದೇ ಇಲ್ಲ, ನೀವು ಏನಾದ್ರು ಮಾಡ್ಕೊಳ್ಳಿ ಅಂತ. ಮೇ ಬಿ ಅದು ಒಂದು ಬಿಟ್ರೆ ನನಗೆ ಬೇರೆ ಏನು ಅಶ್ವಿನಿಯಲ್ಲಿ ಇಶ್ಯೂಸ್ ಕಾಣಿಸಿಲ್ಲ. ಮೇ ಬಿ ಐ ಡೋಂಟ್ ನೋ, ಅದು ಚೇಂಜ್ ಆಗಿದಾರೋ ಇಲ್ವೋ ಗೊತ್ತಿಲ್ಲ. ಸೀಸನ್ನೇ ಮುಗ್ದೋಯ್ತು, ಅವರು ಆಚೆ ಹೆಂಗಿರ್ತಾರೆ ಅಂತ ನನಗೆ ಗೊತ್ತಿಲ್ಲ. ಓಕೆ ಸರ್, ನೀವು ಅಂದ್ರೆ ಸ್ಟಾರ್ಟಿಂಗ್ ಇಂದ ನಿಮ್ಗೆ ಮತ್ತೆ ಕಾವ್ಯ ಅವರಿಗೆ ಅದೊಂದು ಒಳ್ಳೆ, ಅಂದ್ರೆ ತುಂಬಾ ಒಳ್ಳೆ ಬಾಂಡ್ ಅಲ್ಲದೆ ಇದ್ರು ಒಂದು ವೇವ್ ಲೆಂತ್ ಚೆನ್ನಾಗಿತ್ತು. ಬಟ್ ಹೋಗ್ತಾ ಹೋಗ್ತಾ ಯಾಕೋ ಇಬ್ಬರಿಗೂ ಸ್ವಲ್ಪ ಅದೊಂದು ಚೂರು ಫ್ರಿಕ್ಷನ್ ಆಗಕ್ಕೆ ಶುರು ಆಯ್ತು. ನೀವು ಅವ್ರನ್ನ ಬ್ಲಾಕ್ ಮಾಡ್ತೀನಿ ಅಂತ ಹೇಳಿದ್ರಿ, ಆಮೇಲೆ ಅವರು ನಾಮಿನೇಟ್ ಮಾಡಿದ್ರು. ಆ ನಾಮಿನೇಟ್ ಮಾಡಿದಾಗ ನೀವು ಡಿಫೆಂಡೇ ಮಾಡ್ಕೊಂಡಿಲ್ಲ ಸರ್ ನಿಮ್ಮನ್ನ. ಅಂದ್ರೆ ಗಿಲ್ಲಿ ನಾಮಿನೇಟ್ ಮಾಡಿದಾಗ ಅಷ್ಟೇ, ಕಾವ್ಯ ನಾಮಿನೇಟ್ ಮಾಡಿದಾಗ ಅಷ್ಟೇ ಒಂಥರ ಗಿವ್ ಅಪ್ ಮಾಡ್ದಂಗೆ ಮಾಡ್ಬಿಟ್ರಿ. ಯಾಕೆ ಅಂತ? ನಾಮಿನೇಟ್ ಮಾಡಿಲ್ವಲ್ಲ ಲಾಸ್ಟ್ ನಿಮ್ಗೆ ಅದು ಇದನ್ನ ಫುಟ್ಬಾಲ್ ಓದಿತಾರಲ್ಲ ಸರ್, ಹೌದು, ಆ ಟೈಮಲ್ಲಿ ನಿಮ್ಮನ್ನ ನಾಮಿನೇಟ್ ಮಾಡ್ತಾರಲ್ಲ ಕಾವ್ಯ ಮತ್ತೆ ಗಿಲ್ಲಿ ಇಬ್ರು. ಬಟ್ ಗಿಲ್ಲಿ ಮತ್ತೆ ಕಾವ್ಯ ಒಂದೇ ರೀಸನ್ ಕೊಡ್ತಾರೆ. ನಾನು ಅದನ್ನೇ ಹೇಳ್ತೀನಿ ಅವ್ರಿಗೆ. ಸೊ ನನಗೇನು ಅನ್ನಿಸ್ತು ನಾನು ಹೇಳ್ದೆ. ಯಾಕಂದ್ರೆ ಆ ಟೈಮಲ್ಲಿ ಗಿಲ್ಲಿ ಕಳಪೆ ಕೊಡ್ತೀನಿ ಅಂಡ್ ಧ್ರುವಂತ್ ಜಗಳ ಆಡ್ತಾನೆ ಅಂಡ್ ನನಗೆ ಅದು ಇಷ್ಟ ಆಗಲ್ಲ. ರಕ್ಷಿತಾ ಬಗ್ಗೆ ಏನೋ ಒಂದು ಹೇಳ್ತಾನೆ ಅಂಡ್ ನನಗೆ ಮುಂಚೆನೆ ಧ್ರುವಂತ್ ಮೈಂಡಲ್ಲಿ ಇದ್ದ. ಬಟ್ ಗಿಲ್ಲಿ ಮೇಲೆ ಇರೋ ಒಂದು ಫ್ರೆಂಡ್ಶಿಪ್ಗೆ ಅವ್ನ ಕ್ಯಾಪ್ಟನ್ಸಿ ಸಿಕ್ಕಿದಾಗ ತುಂಬಾ ಚೆನ್ನಾಗಿ ಆಡ್ಬೇಕು ಅಂತ ತುಂಬಾ ಹೋಪ್ಸ್ ಇತ್ತು. ಅವನ ಅದು ಪ್ರೀವಿಯಸ್ ಡೇ ಏನೋ ಒಂದು ಜಗಳ ಮಾಡ್ತಾನೆ 3 ಜನ ಕೂತ್ಕೊಂಡು, ಆ ಒಂದು ವಿಷಯಕ್ಕೆ ಕಳಪೆ ಕೊಡ್ತೀನಿ ಅಂಡ್ ಅದನ್ನ ನನ್ನ ಮನ್ಸಲ್ಲಿ ಇರೋದನ್ನ ಹೇಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅಂತ ಆಚೆ ಹೋಗಿ ನಾನು ಗಿಲ್ಲಿಗೆ ಹೇಳ್ತೀನಿ, ಹಿಂಗ್ ಮಾಡದ್ನಪ್ಪ ಅಂತ. ನನಗೇನದು ತಪ್ಪು ಅಂತ ಅನ್ನಿಸ್ಲೇ ಇಲ್ಲ. ನಾನು ಗಿಲ್ಲಿಗೆ ಸಾರಿ ಕೊಡೋಕೆ ಹೇಳ್ದೆ, ಅದೊಂದು ವಿಷಯಕ್ಕೆ ಸಾರಿ ಕೇಳ್ತೀನಿ. ಮೋಸ್ಟ್ಲಿ ಆ ವಿಷಯ ಹೇಳಿದ್ದೆ ಒಂದು ಟೈಮಲ್ಲಿ ತಪ್ಪಾಯ್ತು ಅಂತ ಅನ್ನಿಸ್ತು ನನಗೆ. ಬಟ್ ಇಟ್ಸ್ ಓಕೆ, ಐ ಡಿಂಟ್ ರಿಗ್ರೆಟ್. ಸೊ ಅದೇ ವಿಷಯ ಇಟ್ಕೊಂಡು ಕಾವ್ಯನೂ ಹೇಳಿದ್ರು. ಸೊ ಇಬ್ರು ಒಂದೇ ಹೇಳ್ದಾಗ ನಾನು ಏನು ಮಾತಾಡಕ್ಕಾಗಿಲ್ಲ. ಓಕೆ ಸರ್, ಇನ್ನ ಒಂದು ವಿಚಾರ, ನೀವು ಮನೆ ಒಳಗಡೆ ಇದ್ದಾಗ ಇಲ್ಲಿ ಹೊರಗೆ ಸಿಕ್ಕಾಪಟ್ಟೆ ವೈರಲ್ ಆಗ್ಬಿಟ್ಟಿದ್ದು, ಒಂದು ಕೈಂಡ್ ಆಫ್ ನೆಗೆಟಿವ್ ತರ ಆಗ್ಬಿಟ್ಟಿತ್ತು. ಏನಂತಂದ್ರೆ ನಿಮ್ಮ ಗಿಲ್ಲಿ ಫ್ರೆಂಡ್ಶಿಪ್ ಎಲ್ರಿಗೂ ಇಷ್ಟ ಇದ್ದಿದೆ, ನಿಮಗೂ ಅದೊಂದು ಕ್ಲೂ ಸಿಕ್ಕಿರುತ್ತೆ ಒಳಗೆ. ಯಾಕಂದ್ರೆ ಸುದೀಪ್ ಸರ್ ಬಂದು ಮಾತಾಡ್ಸುವಾಗ, ವಿಡಿಯೋಸ್ ಎಲ್ಲ ಪ್ಲೇ ಮಾಡುವಾಗ, ಹಿಂಗಿರುವಾಗ ಗಿಲ್ಲಿ ಮಾಡೋದು ಅಲ್ಲಿ ಇಲ್ಲಿ ಸ್ವಲ್ಪ ನಿಮಗೆ ಕಿರಿಕಿರಿ ಆಗ್ತಾ ಇರುತ್ತೆ. ಒಂದ್ಸಲಿ ನೀವು ಡೈನಿಂಗ್ ಟೇಬಲಲ್ಲಿ ಕೂತಿರ್ತೀರಿ, ಚಪಾತಿನೋ ಏನೋ ಮಾಡಿರ್ತೀರಿ, ತಿಂತಾ ಇರ್ತೀರಿ, ಗಿಲ್ಲಿ ಬಂದು ಕೇಳ್ತಾರೆ, ಅವಾಗ ನೀವು ಕೊಡೋದಿಲ್ಲ. ರಾಶಿಕಾ ಬಂದ್ಬಿಟ್ಟು ನಿಮ್ಮ ಪ್ಲೇಟಿಂದ ತೊಗೊಂಡು ತಿಂತಾರೆ. ಅದು ಹೊರಗೆ ಗಿಲ್ಲಿ ಫ್ಯಾನ್ಸಿಗೆ ಸ್ವಲ್ಪ ಬೇಜಾರಾಗ್ಬಿಟ್ಟಿತ್ತು. ಅಂದರೆ ಗಿಲ್ಲಿ ರಘುನ ಅಷ್ಟು ಇಷ್ಟಪಡ್ತಾರೆ, ಬಟ್ ಗಿಲ್ಲಿ ಯಾಕೆ ಹಿಂಗೆ, ಅದು ಇವರು ರಘು ಸರ್ ಏನಕ್ಕೆ ಹಿಂಗೆ ಮಾಡಿಬಿಟ್ರು, ಕೊಡಲಿಲ್ಲ ಅಂತ. ಅದರದ್ದೊಂದು ಕ್ಲಾರಿಟಿ ಕೊಟ್ಬಿಡಿ ಸರ್ ನೀವು. ಗಿಲ್ಲಿ
ಎಷ್ಟು ನಾನು ಮಾಡಿರೋ ಊಟ ಜಾಸ್ತಿ ತಿಂದಿರೋದೇ ಗಿಲ್ಲಿ. ಇಲ್ಲಿ ಏನಾಗ್ತಿತ್ತು ಅಂದ್ರೆ 17-18 ಜನ ಇರುವಾಗ ನಾವು ಚಪಾತಿ ಮಾಡುವಾಗ ರೈಸ್ ಮಾಡುವಾಗ ಮಧ್ಯದಲ್ಲಿ ಯಾರಾದ್ರು ತಿಂದ್ರೆ ನಮ್ಗೆ ಕೌಂಟ್ ಸಿಗ್ತಾ ಇರಲಿಲ್ಲ. ಒಬ್ರಿಗೆ 3 ಚಪಾತಿ 4 ಚಪಾತಿ ಅಂತ ಕೌಂಟ್. ಅವತ್ತೇನಾಯ್ತು, ನಾನು ಆಲ್ರೆಡಿ ಒಂದು 3 ಚಪಾತಿ ತಿನ್ಬಿಟ್ಟಿದ್ದ. ಮೇ ಬಿ ಅದನ್ನ ನಿಮಗೆ ತೋರಿಸಿಲ್ಲ ಅನ್ಸುತ್ತೆ. ನನಗೆ ಇನ್ನೊಂದು ಚಪಾತಿ ಅಲ್ಲ, ಬೇಕು ಇದನ್ನು ತೋರಿಸಿಲ್ಲ ಸರ್ ಎಪಿಸೋಡ್ ಅಲ್ಲಿ, ಲೈವ್ ಅಲ್ಲಿ ನೋಡಿರೋದು. ಹೌದಾ? ಬಟ್ ಅದ್ ಮುಂಚೆ ನಾನು ಚಪಾತಿ ಕೊಟ್ಟಿದ್ದೆ ಅವನಿಗೆ. ಸೊ ಅದನ್ನ ಮೋಸ್ಟ್ಲಿ ನೀವು ಮಿಸ್ ಮಾಡ್ಕೊಂಡ್ರಿ ಅನ್ಸುತ್ತೆ, ನಂಗೆ ಗೊತ್ತಿಲ್ಲ. ಬಟ್ ಎಂಟೈರ್ ಸೀಸನ್ನು ಅಡುಗೆ ಮಾಡಿಕೊಟ್ಟಿದ್ದು ಅವನಿಗೆ ನಾನೇ. ನಾನು ಏನೇ ಮಾಡೋದು ರಘುವಣ್ಣ ಅಂತ ಬಂದು ತಿನ್ನೋನು. ನೈಟ್ ಹೊತ್ತು ಅಷ್ಟೇ. ಮೇ ಬಿ ಅದು ಒಂದೇನೋ ನೆಗೆಟಿವ್ ಆಗಿ ತಗೊಂಡ್ರು ಅನ್ಸುತ್ತೆ ಫ್ಯಾನ್, ಬಟ್ ಇಟ್ ವಾಸ್ ನಾಟ್ ವಾಟ್ ಯು ಸಾ. ಅಲ್ಲಿ ಬೇರೆನೇ ನಡೀತಿತ್ತು. ತುಂಬಾ ಇರಿಟೇಟ್ ಮಾಡ್ದ ನನಗೆ, ಯಾಕಂದ್ರೆ ಆಲ್ರೆಡಿ ಅವನಿಗೆ ಚಪಾತಿ ಕೊಟ್ಟಿದ್ದೆ. ಅಂಡ್ ನನ್ನ ಚಪಾತಿ ತಿನ್ನುವಾಗ ಬಂದು ಕೇಳಕ್ ಬಂದ. ನನಗೂ ಅವಾಗ ತುಂಬಾ ಹೊಟ್ಟೆ ಹಸು ಆಗ್ತಾ ಇತ್ತು. ನಾನು ಕೊಡಲ್ಲ ಹೋಗು ಅಂತ ಹೇಳಿದೆ. ಅದು ಒಂದೇ ಬಿಟ್ರೆ ಬೇರೆ ಏನೂ ಇರಲಿಲ್ಲ. ಆ ಸ್ಟೋರಿನೇ ಅಷ್ಟು ಸಿಂಪಲ್ ಸ್ಟೋರಿ, ಬಟ್ ಆಚೆ ಬಂದಾಗ ಅದು ಅಷ್ಟು ದೊಡ್ಡದಾಗಿದೆ ಅಂದಾಗ ನನಗೆ ಸರ್ಪ್ರೈಸ್ ಆಯ್ತು. ಏನಪ್ಪ ಇದೊಂದು ಚಿಕ್ಕ ವಿಷಯ ಅಷ್ಟು ದೊಡ್ಡದಾಗಿದೆಯಾ ಅಂತ. ಬಟ್ ಅಲ್ಲಿ ನಡೆದಿದ್ದೇ ಬೇರೆ. ಓಕೆ ಸರ್, ವೈಫ್ ಮತ್ತೆ ಮಗ ಏನಂದ್ರು ಸರ್? ತುಂಬಾ ಖುಷಿ ಆಯ್ತು. ವೆರಿ ವೆರಿ ಹ್ಯಾಪಿ. ಅವರಿಗೆ ಅಂದ್ರೆ ನೀವು 5th ಪ್ಲೇಸಿಗೆ ಬಂದಿರೋದು, ಅವರು ಡಿಸಪಾಯಿಂಟ್ ಆದ್ರು, ಟಾಪ್ 3 ಅಲ್ಲಿ ಬರ್ಬೇಕಾಗಿತ್ತು ಅಂತ. ಬಟ್ ವೆರಿ ಹ್ಯಾಪಿ, ಇಲ್ಲಿ ತನಕ ಬಂದಿದ್ದೀನಿ, ಚೆನ್ನಾಗಿ ಆಡಿದ್ದೀನಿ ಅಂತ ಹೇಳೋದು. ಓಕೆ ಸರ್, ಇದು ನನ್ನದೊಂದು ಪರ್ಸನಲ್ ಕ್ವೆಶನ್ ಸರ್. ಇಲ್ಲಿ ಬಂದವ್ರು ಎಲ್ಲರೂ ತುಂಬಾ ಜನ ಕಂಟೆಸ್ಟೆಂಟ್ಗಳು ಹೇಳಿದ್ರು ರಘು ಸರ್ ಅದೊಂದು ರೆಸಿಪಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ. ಅಶ್ವಿನಿ ಅವರ ತಮ್ಮ ಕೂಡ ಮನೆಯೊಳಗಡೆ ಬಂದು ನಿಮ್ಮನ್ನು ಕೇಳ್ತಾರೆ, ಅದೇನ್ ಸರ್ ಅದು ಆಲೂ ಮತ್ತೆ ಎಗ್ ರೆಸಿಪಿ ಹೇಳ್ಬೋದಾ ಸರ್ ನೀವು? ಏನಿಲ್ಲ, ನಾನು ಬಾಡಿ ಬಿಲ್ಡಿಂಗ್ ಆಗಲಿ ನನ್ನ ಫಿಟ್ನೆಸ್ ಜರ್ನಿಯಲ್ಲಿ ಯಾವಾಗೂ ವರ್ಕೌಟ್ ಮುಂಚೆ ಪೊಟ್ಯಾಟೊ ತರ ಮಾಡ್ಕೊಂಡು ತಿಂತಾ ಇದ್ದೆ. ಅಂಡ್ ಅದು ಫಸ್ಟ್ ನಾನು ಮಾಡ್ಕೊಳಕ್ ಸ್ಟಾರ್ಟ್ ಆದ್ಮೇಲೆ ಎಲ್ಲರಿಗೂ ಇಷ್ಟ ಆಗೋಯ್ತು. ಅಂಡ್ ನನಗೆ ಏನೇನ್ ರೆಸಿಪಿ ಬರುತ್ತೋ ಎಲ್ಲ ಮಾಡ್ತಾ ಇದ್ದೆ ಇದು ನಮ್ಮ ಬಿಗ್ ಬಾಸ್ ಮನೆಯಲ್ಲಿ. ಸೊ ಅದು ತುಂಬಾ ಹಿಟ್ ಆಗೋಯ್ತು. ಅಂಡ್ ಅದು ಎಷ್ಟು ಮೇಲ್ ಹೊಟ್ಟೋಯ್ತು ಅಂದ್ರೆ ಅದು ಸ್ವಲ್ಪ ಜಗಳನೂ ಆಗೋಯ್ತು. ವೀಕೆಂಡ್ ಅಲ್ಲಿ ಸರ್ಚ್ ಇದು ಆಗೋಯ್ತು, ಒಂದು ಡಿಸ್ಕಷನ್. ಹಿಂಗೆ ರಘು ಅವ್ರು ಎಲ್ಲಾರ್ಗೂ ಮಾಡ್ಕೊಟ್ಟು ಆಲೂಗಡ್ಡೆ ಎಲ್ಲ ಖಾಲಿ ಮಾಡ್ತಾರೆ, ಏನೇನೋ ಆಗೋಯ್ತು ಅದು ಒಂದೇ ಒಂದು ರೆಸಿಪಿಯಿಂದ. ಬಟ್ ಅದೇ ಐ ಆಮ್ ವೆರಿ ಪ್ಯಾಷನೇಟ್ ಕುಕ್ಕಿಂಗ್ ಬಗ್ಗೆ. ಯಾಕಂದ್ರೆ ನನ್ನ ಲೈಫ್ ಲಾಂಗ್ ನನ್ನ ಫಿಟ್ನೆಸ್ ಜರ್ನಿ ಅದೇ ಫಿಟ್ನೆಸ್ ಗೈ. ಕುಕ್ಕಿಂಗ್ ಬಂದ್ರೆ ತುಂಬಾ ಒಳ್ಳೇದು, ನಿಮ್ಗೂ ಗೊತ್ತದು. ಹೌದು ಸರ್, ಮತ್ತೆ ಮನೇಲೆಲ್ಲ ನಾವು ತಿನ್ನೋದೆಲ್ಲ ಕೇಳ್ಬಿಟ್ರೆ ಒಡೆದು ಕಳಿಸ್ಬಿಡ್ತಾರೆ. ಸೊ ಅದೊಂದೇ ರೆಸಿಪಿ ಅಲ್ಲ, ತುಂಬಾ ರೆಸಿಪಿಗಳು ಬಂತು. ನಾನು ಈಗ ರೆಸಿಪಿ ಹೇಳಿ ಸರ್, ನಾನು ಕೂಡ ಟ್ರೈ ಮಾಡಬೇಕು. ನಂದು ಯೂಟ್ಯೂಬ್ ಚಾನೆಲ್ ಲೈವ್ ಬರುತ್ತೆ ಇನ್ನು ಕೆಲವೇ ದಿವಸದಲ್ಲಿ. ನಾನು ಅದು ಇದು ಬರೋಕ್ಕಿಂತ ಮುಂಚೆ ಕ್ವಾಟ್ಲೆ ಕಿಚನ್ ವಿನ್ ಆಗಿದ್ನಲ್ಲ, ಒಂದು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿದ್ದೆ, ಮ್ಯೂಟೆಂಟ್ ಶೆಫ್ ಅಂತ. ವಿಡಿಯೋಸ್ ಎಲ್ಲ ಶೂಟ್ ಮಾಡಿದ್ದೆ. ಇನ್ನೇನು ಅಪ್ಲೋಡ್ ಮಾಡಬೇಕು, ಬಿಗ್ ಬಾಸ್ ಮನೆಗೆ ಬಂದೆ. ಬಟ್ ಡೆಫಿನೆಟ್ಲಿ ಇವಾಗ ಸ್ಟಾರ್ಟ್ ಮಾಡ್ತೀನಲ್ಲ, ಫಸ್ಟ್ ರೆಸಿಪಿನೇ ಅದು. ಅವಾಗ ನೋಡಿ ನಿಮ್ಗೊಂದು ಕ್ಲೀನ್ ಆಗಿ ಗೊತ್ತಾಗತ್ತೆ ರೆಸಿಪಿ ಏನು ಅಂತ. ಸರ್ ಅದೇ, ಆದ್ರೂ ಶೋ ಆದ್ಮೇಲೆ ನಂಗೆ ಒಂದ್ಸತಿ ಹೇಳಿ ಸರ್, ನನಗೂ ಗೊತ್ತಾಗ್ಬೇಕು ಅದೇನು ಅಂತ ಹೇಳ್ಬಿಟ್ಟು. ಓಕೆ ಸರ್, ನಿಮ್ಮ ಓವರ್ ಆಲ್ ಜರ್ನಿ ಬಗ್ಗೆ ಎಷ್ಟು ಖುಷಿ ಇದೆ ಸರ್ ನಿಮಗೆ? ಏನ್ ಅನ್ಸತ್ತೆ? ಮನೆಯಲ್ಲಿ ಏನಾದ್ರು ಮಾಡಿರೋದು ರಿಗ್ರೆಟ್ ಇದೆಯಾ ನಿಮಗೆ? ಈ ಥರದ್ದು ನಾನು ಮಾಡಬಾರ್ದಿತ್ತು, ಇಲ್ಲ ಈ ಥರದ್ದು ನಾನು ಮಾಡಬೇಕಿತ್ತು ಆ ಟೈಮಲ್ಲಿ, ಆ ಥರದ್ದು ಏನಾದ್ರು ಇದೆಯಾ ಸರ್ ನಿಮಗೆ? ಏನೂ ರಿಗ್ರೆಟ್ ಇಲ್ಲ, ಕಂಪ್ಲೀಟ್ ಆಗಿ ಆ ಮನೇಲಿ ಜೀವಿಸಿದೆ. ಇವಾಗ ನೀವು ಹೇಳಿದ್ರೆ ಒಂದು ಯಾವುದೋ ಚಪಾತಿ ವಿಷಯನೋ ಅಥವಾ ರಾಶಿಕಾ ವಿಷಯ, ನೋ ರಿಗ್ರೆಟ್ ಅಟ್ ಆಲ್. ಯಾಕಂದ್ರೆ ಆ ಟೈಮಲ್ಲಿ ಏನು ಮಾಡಬೇಕು ಅದನ್ನು ಮಾಡಿದೆ. ಮೇ ಬಿ ಆಚೆ ಅದು ತಪ್ಪಾಗಿ ನಿಮ್ಗೆ ಕಾಣಿಸಿರ್ಬೋದು, ಬಟ್ ಆ ಚಪಾತಿ ಇನ್ಸಿಡೆಂಟ್ ಆಗಲಿ, ಆ ರಾಶಿಕಾ ಇನ್ಸಿಡೆಂಟ್ ಆಗಲಿ, ಅದರಿಂದ ಏನೂ ಇರಲೇ ಇರಲಿಲ್ಲ. ದೇರ್ ವಾಸ್ ನೋ ರೀಸನ್, ಇಟ್ ವಾಸ್ ಜಸ್ಟ್ ಎ ಸ್ಮಾಲ್ ಕಾನ್ವರ್ಸೇಷನ್ ಅಷ್ಟೇ. ಮೇ ಬಿ ಅದು ಆಚೆ ಬೇರೆ ಥರ ಕಾಣಿಸಿದೆ. ಬಟ್ ಅದರಿಂದ ನಿಮ್ಮ ಅಂದ್ರೆ ಗಿಲ್ಲಿ ಫ್ಯಾನ್ಸ್ಗೋ ಅಥವಾ ಯಾರಿಗ ಹರ್ಟ್ ಆಗಿದೆ, ಐ ಆಮ್ ರಿಯಲಿ ಸಾರಿ. ನನ್ನ ಇಂಟೆನ್ಷನ್ ಅದಿರಲಿಲ್ಲ. ನಿಮಗೆ ಶೋನಲ್ಲಿ ನೀವು ಎಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ರು ಕೆಲವೊಂದ್ಸತಿ ಏನಾಗತ್ತೆ, ಅದು ಫೇವರಿಸಮ್ ಅಂತಾನೋ ಅಥವಾ ಬೇರೆನೋ ಯೋಚನೆ ಮಾಡ್ಕೊಂಡು ಹೆಂಗೋ ಅವರಿಗೆ ಉತ್ತಮ ಕೊಡೋದು, ಇಲ್ಲ ಅವ್ರನ್ನ ಕ್ಯಾಪ್ಟನ್ ಮಾಡೋದು ಆಗ್ಬಿಡತ್ತೆ. ನಿಮಗೆ ಉತ್ತಮ ಸಿಗೋದಿಲ್ಲ ಯಾವಾಗ್ಲೂ. ಬಟ್ ರಕ್ಷಿತನಿಗೆ ಸಿಕ್ಕಿದ ಉತ್ತಮ ತಗೊಂಬಂದು ನಿಮಗೆ ಗಿಫ್ಟ್ ಅಂತ ಕೊಡ್ತಾರೆ. ನಿಮ್ಮ ರಕ್ಷಿತಾ ಬಾಂಡ್ ಬಗ್ಗೆ ಹೇಳಿ ಸರ್. ಅಂದರೆ ಆ ಹುಡುಗಿ ಇದ್ದಾಳಲ್ಲ, ತುಂಬ ಸೆಲ್ಫ್ಲೆಸ್. ಅವಳ ಬಗ್ಗೆ ಯೋಚನೆ ಮಾಡಲ್ಲ, ಬರೀ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ಲು. ಅವಳ ಮನೆ ಅಂತ ಆಡಿದ್ಲು. ಆ್ಯಂಡ್ ಯಾವತ್ತೂ ಗೇಮ್ ಬಗ್ಗೆ ಅವಳು ಆಡ್ತಾನೆ ಇರಲಿಲ್ಲ. ಶಿ ವಾಸ್ ಜಸ್ಟ್ ಲಿವಿಂಗ್ ದೇರ್. ನಂಗೆ ಅದೇ ತುಂಬ ಖುಷಿ ಆಗ್ತಿದ್ದಿದ್ದು. ಆ್ಯಂಡ್ ಅವಳು ಸೆಕೆಂಡ್ ಟೈಮು ಆ ಒಂದು ಸೀಕ್ರೆಟ್ ರೂಮ್ ಹೋಗೋ ಮುಂಚೆ ನಾನು ಅವಳಿಗೆ ಒಂದು ಸಿಲ್ವರ್ ರಿಂಗ್ ಬಿಚ್ಬಿಟ್ಟು ಕೊಡ್ತೀನಿ. ಸೊ ಅಲ್ಲಿಂದ ಒಂದು ಕನೆಕ್ಷನ್ ಬೆಳೀತು ನಮಗೆ. ಅವಳು ಹೋದಾಗ ನನಗೆ ಆ ಮಿಸ್ಸಿಂಗ್ ಫೀಲಿಂಗ್ ಆಯ್ತು ಅವಾಗಿಂದಾನೆ. ಸೊ ಅವಾಗ ಸುದೀಪ್ ಸರ್ ಕೇಳಿದಾಗ ಅವಳು ನಂಗೆ ಉತ್ತಮ ಕೊಟ್ಲು. ತುಂಬ ಅಂದರೆ ತುಂಬ ಟಚಿಂಗ್ ಮೂಮೆಂಟ್, ಅದು ತುಂಬ ಖುಷಿ ಆಯಿತು. ಸೊ ಶಿ ವಿಲ್ ಗ್ರೋ. ಯಾಕಂದರೆ ಮನೇಲಿ ಎಲ್ಲರೂ ಅವಳಿಗೆ ಮಾತಾಡೋಕ್ಕೆ ಬರಲ್ಲ, ಚಿಕ್ಕ ಹುಡುಗಿ ಅಂತ ಹೇಳ್ತಾ ಇದ್ರು. ಬಟ್ ಅವಳು ಅಷ್ಟು ಮೆಚೂರ್ಡ್ ಇದ್ದಾಳೆ ಅಂದರೆ, ಒಬ್ಬರನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಳು ಅಂದರೆ. ಬಟ್ ಬೇರೆಯವರು ಅದನ್ನ
ನೋಟಿಸ್ ಇಲ್ಲ ಮಾಡಿಲ್ಲ ಸರ್, ನಾನು ಅವ್ರಿಗೆ ಎದುರುಗಡೆ ಮಾತಾಡ್ಸಿ ನನಗೆ ಫೀಲ್ ಆಯ್ತದ, ನಾನು ಒಂದು 1/2 hour ಮಾತಾಡ್ಸಿರ್ಬೋದು ಅನ್ಸುತ್ತೆ ಅವ್ರ ಜೊತೆಗೆ ಅಷ್ಟೇ. ಬಟ್ ತುಂಬಾ ಮೆಚೂರ್ ಇದ್ದಾರೆ ಅವ್ರು ಮಾತಾಡೋದು. ಅಂಡ್ ಅವ್ರ ಎನರ್ಜಿ ಸೀರಿಯಸ್ಲಿ ಸರ್, ಇಂಟರ್ವ್ಯೂನಲ್ಲೂ ಎಷ್ಟು ಮಾತಾಡಿದ್ದಾರೆ, ಎಷ್ಟು ಎನರ್ಜಿ ಇದೆ ಅಂದ್ರೆ ನಾನು ಬಹುಶಃ ಇಷ್ಟು ದಿನ ಯಾವ ಕಂಟೆಸ್ಟೆಂಟ್ ಅಲ್ಲೂ ಎನರ್ಜಿ ನೋಡಿ. ತುಂಬಾ ಎನರ್ಜಿ, ಸೊ ಅದಕ್ಕೆ ಹುಡುಗಿ ಇಷ್ಟ. ಓಕೆ ಸರ್, ಇನ್ನು ನಿಮಗೊಂದು ಲಾಸ್ಟ್ ಕ್ವೆಶನ್, ನಿಮ್ಮ ಫಿಟ್ನೆಸ್ ಜರ್ನಿ ಇವಾಗ ನೆಕ್ಸ್ಟ್ ಹೇಗಿರುತ್ತೆ ಸರ್? ಯಾಕಂದ್ರೆ ನೀವು ಈಗಾಗಲೇ ಸಾಕಷ್ಟು ಸಾಧನೆ ಮಾಡಿದಿರಿ, ಸಾಕಷ್ಟು ಅಚೀವ್ಮೆಂಟ್ ಮಾಡಿದಿರಿ, ಇಂಟರ್ನ್ಯಾಷನಲ್ ಲೆವೆಲಲ್ಲೆಲ್ಲ ಹೆಸರು ಮಾಡಿದಿರಿ. ಸೊ ನೆಕ್ಸ್ಟ್ ಏನು ಪ್ಲಾನ್ಸ್ ಇದೆ ಸರ್ ನಿಮ್ಗೆ? ಕಾಂಪಿಟೇಷನ್ ಮಾಡೋ ಪ್ಲಾನ್ ಇಲ್ಲ, ಯಾಕಂದ್ರೆ ನಂಗೊಂದು ಮೇಜರ್ ಆಕ್ಸಿಡೆಂಟ್ ಆಗಿ ಕಾಲೆಲ್ಲ ಮುರಿದೋಗುತ್ತೆ. ಬಟ್ ಫಿಟ್ನೆಸ್ ಅಲ್ಲಂತೂ ಇದ್ದೇ ಇರ್ತೀನಿ, ಲಿಫ್ಟ್ ಮಾಡೇ ಮಾಡ್ತೀನಿ. ಮತ್ತೆ ಮಾಡ್ಲಿಂಗ್ ಹೋಗ್ಬೇಕು ಅಂತ ಆಸೆ ಇದೆ. ನೈಸ್, ವೆರಿ ನೈಸ್. ಯಾಕಂದ್ರೆ ಔಟ್ಲುಕ್ ಸಗದಾಗಿದೆ. ಯಾಕಂದ್ರೆ ಮುಂಚೆ ಮಾಡ್ಲಿಂಗ್ ಮಾಡ್ತಾ ಇದ್ದೆ, ಒಂದು 5-6 years ಮಾಡಿದ್ದೀನಿ. ಸೌತ್ ಇಂಡಿಯಾ ಗ್ಲಾಡ್ರಾಕ್ಸ್ ಕೂಡ ವಿನ್ ಆಗಿದ್ದೆ. ಸೊ ಇಲ್ಲಿ ವೀಕೆಂಡ್ ನಮ್ಮ ವೈಫ್ ಕಳಿಸೋ ಕಾಸ್ಟ್ಯೂಮಿಂದ ನನಗೆ ಖುಷಿ ಆಗೋಯ್ತು, ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಇಲ್ಲಿ ಅಂತ. ಸೊ ಸುದೀಪ್ ಸರ್ ಯಾವಾಗ ಅಪ್ರಿಷಿಯೇಟ್ ಮಾಡೋದು. ಸೊ ಮಾಡ್ಲಿಂಗ್ ಅಲ್ಲಿ ಐ ವಾಂಟ್ ಟು ಡೂ ರ್ಯಾಮ್ ಶೋಸ್, ಯಾವ್ದಾದ್ರು ಬ್ರ್ಯಾಂಡ್ಗೆ. ಸೊ ಅದಕ್ಕೆಲ್ಲ ರ್ಯಾಮ್ ಶೋಸ್ ಮಾಡಬೇಕು ಅಂತ ಆಸೆ ಇದೆ. ನೋಡೋಣ, ಎಲ್ಲಾದ್ರೂ ಆಪರ್ಚುನಿಟಿ ಸಿಕ್ಕಿದ್ರೆ ಐ ಡೆಫಿನೆಟ್ಲಿ ಡೂ. ನಾವು ವೇಟ್ ಮಾಡ್ತಾ ಇದೀವಿ ಸರ್. ಬಹುಶಃ ನೀವು ಫಿಟ್ನೆಸ್ಗೆ ಅಂದ್ರೆ ನಿಮ್ಮ ಹೈಟಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಮ ವೈಫ್ ಸೆಲೆಕ್ಷನ್ ತುಂಬಾ ಚೆನ್ನಾಗಿರ್ತಾ ಇತ್ತು ಸರ್, ನಿಮಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಕಾಸ್ಟ್ಯೂಮ್ಸ್ ಎಲ್ಲ ನಿಮಗೆ. ಅಂಡ್ ಬಹುಶಃ ಸೂರಜ್ಗೆ ಅನ್ಸುತ್ತೆ ತುಂಬಾ ಚೆನ್ನಾಗಿ ಕಾಸ್ಟ್ಯೂಮ್ ಕಳಿಸ್ತಾ ಇದ್ರು. ಓಕೆ ಸರ್, ಇದು ನಮ್ಮ ಶೋನ ಲಾಸ್ಟ್ ಸೆಗ್ಮೆಂಟ್ ಸರ್, ಯಾರ್ಯಾರು ಹೆಂಗೆ ಅಂತ ಕೈಂಡ್ ಆಫ್ ರ್ಯಾಪಿಡ್ ಫೈರ್ ಇದು. ನಾನು ನಿಮ್ಮ ಜೊತೆ ಇದ್ದಂತ ಒಬ್ಬೊಬ್ಬರ ಹೆಸರು ಹೇಳ್ತೀನಿ. ಅಂಡ್ ನೀವು ಹೋಗೋದಕ್ಕೆ ಮುಂಚೆ ಹೆಂಗೋ ಎಪಿಸೋಡ್ ನೋಡಿರ್ತೀರಿ, ನೀವು ಹೋಗೋದಕ್ಕಿಂತ ಮುಂಚೆ ಯಾರು ಎಲಿಮಿನೇಟ್ ಆಗಿದ್ರಲ್ಲ ಅವ್ರ ಬಗ್ಗೆ ಹೋಗೋ ಮುಂಚೆ ನಾನು ಏನು ನೋಡೇ ಇರಲಿಲ್ಲ, ಒಂದು ಎಪಿಸೋಡ್ ನೋಡಿಲ್ಲ ನೀವು? ಎಪಿಸೋಡ್ ನೋಡಿಲ್ಲ, ಹಂಗೆ ಬ್ಲೈಂಡ್. ಓಕೆ ಓಕೆ, ಸರಿ ಸರಿ. ಹಾಗಿದ್ರೆ ನಾನು ಕೇಳ್ತೀನಿ, ನಿಮ್ಗೆ ಏನ್ ಅನ್ಸುತ್ತೆ ಹೇಳಿ ಸರ್ ಅವ್ರ ಬಗ್ಗೆ. ನಾನು ಒಬ್ಬೊಬ್ಬರ ಹೆಸರು ಹೇಳ್ಕೊಂಡು ಹೋಗ್ತೀನಿ. ಕರಿಬಸಪ್ಪ. ಕರಿಬಸಪ್ಪ ಮುಂಚೆನೂ ಗೊತ್ತಿರ್ತಾರೆ ನಿಮಗೆ, ಶೋ ಅಲ್ದಲ್ಲೇನು? ಕರಿಬಸಪ್ಪ ಇಸ್ ಎ ವೆರಿ ಸಾಫ್ಟ್ ಆರ್ಟೆಡ್, ಕ್ಲೀನ್ ಆರ್ಟೆಡ್ ಮನುಷ್ಯ ಅನ್ಸುತ್ತೆ. ಏನು ಮನ್ಸಲ್ಲಿ ಏನು ಇಲ್ಲ. ಅವ್ರಾಯ್ತು, ಅವ್ರ ಲಿಫ್ಟಿಂಗ್ ಆಯ್ತು, ಅಷ್ಟೇ ಅವ್ರ ಲೈಫು, ಬೇರೆ ಏನು ಯೋಚನೆ ಮಾಡಲ್ಲ ಅವರು. ಓಕೆ, ಅಮಿತ್ ವೆರಿ ನೈಸ್ ಪರ್ಸನ್, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಬ್ಯಾಡ್ ಲಕ್, ಆಪರ್ಚುನಿಟಿ ಸಿಕ್ಕಿಲ್ಲ ಅಂತ ಅನ್ನಿಸ್ತು ನನಗೆ ಪ್ರೂವ್ ಮಾಡ್ಕೊಳ್ಳೋಕ್ಕೆ. ಕಾಕ್ರೋಚ್ ಸುದೀಪ್. ಅವರು ಮೂವಿ ಅಂದರೆ ಪಂಚಪ್ರಾಣ, ವೆರಿ ಆ್ಯಕ್ಟಿವ್. ಮೂವಿ ಯಾವಾಗೂ ಮೂವಿ ಬಗ್ಗೆನೇ ಮಾತಾಡೋರು. ತುಂಬ ಡೌನ್ ಟು ಅರ್ತ್, ಎಲ್ಲರನ್ನೂ ತುಂಬ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಸೋರು. ತುಂಬ ಇಷ್ಟ ಆಗಿದ್ದವರು. ಕಾವ್ಯ ಮನೆಯಲ್ಲಿ ಒಂಥರ ಕ್ವೀನ್ ಥರ ರೆಡಿಯಾಗಿ ಓಡಾಡ್ಕೊಂಡಿರೋರು. ಆ್ಯಂಡ್ ಅವ್ರದ್ದು ಮತ್ತು ಗಿಲ್ಲಿ ಬಾಂಡೇಜ್ ತುಂಬ ಸ್ಟ್ರಾಂಗ್ ಆಗಿತ್ತು ಆ್ಯಸ್ ಅ ಫ್ರೆಂಡ್. ತುಂಬ ಚೆನ್ನಾಗಿ. ಆ್ಯಂಡ್ ಟಾಸ್ಕಲ್ಲಿ ಸ್ವಲ್ಪ ವೀಕ್ ಇದ್ರು, ಬಟ್ ಹೋಗ್ತಾ ಹೋಗ್ತಾ ಅದರಲ್ಲೂ ಒಂಚೂರು ಪ್ರೂವ್ ಮಾಡ್ಕೊಂಡ್ರು. ಯಾಕಂದ್ರೆ ನಂದು ಕಾವ್ಯದೊಂದು ಟಾಸ್ಕ್ ಬರುತ್ತೆ. ಹೌದು, ಸೊ ಶಿ ವಾಸ್ ಗುಡ್. ಆಮೇಲೆ ಎಲ್ಲರೂ ಎಲ್ಲದರಲ್ಲೂ ಎಕ್ಸ್ಪರ್ಟ್ ಇರಕ್ಕಾಗಲ್ಲ. ಹೌದು, ಫಿಸಿಕಲಿ ಅವ್ರು ವೀಕ್ ಇದ್ಲು, ಬಟ್ ಸ್ಟಿಲ್ ಟ್ರೈ ಮಾಡ್ತಾ ಇದ್ಲು. ಗಿಲ್ಲಿ ಅಗೇನ್ ಅವ್ರದ್ದು ಎಲ್ಲ ಓಕೆ, ನಾನು ತುಂಬ ಒಳ್ಳೆ ಫ್ರೆಂಡು. ಬಟ್ ಅವ್ನಿಗೆ ಯಾವಾಗೂ ಹೇಳ್ತಾ ಇದ್ದೆ, ಕಾಮಿಡಿ ಮಾಡು, ಬಟ್ ಅಲ್ಲೊಂದು ಲೈನ್ ಇರುತ್ತೆ, ಆ ಲೈನ್ನ ಕ್ರಾಸ್ ಮಾಡಬೇಡ. ಯಾಕಂದರೆ ತುಂಬ ಜನಕ್ಕೆ ಅವನಿಗೆ ಅದು ಕಾಮಿಡಿ ಅನ್ಸ್ಬೋದು, ಮೇ ಬಿ ನನಗೆ ಅದು ಕಾಮಿಡಿ ಅನ್ಸಲ್ಲ. ಒಂದೊಂದ್ಸತಿ ಅದು ಪರ್ಸ್ನಲ್ ಆಗೋಗುತ್ತೆ. ಅದು ಅವ್ನಿಗೆ ಯಾವಾಗೂ ಹೇಳ್ತಿದ್ದೆ. ಅದು ಬಿಟ್ಟರೆ ಈಸ್ ಅಮೇಝಿಂಗ್ ಪರ್ಸನ್, ಸಖತ್ ಕನೆಕ್ಟ್ ಆದ್ವಿ, ತುಂಬ ಇಷ್ಟ ಅವನು. ಜಾನ್ವಿ ಶಿ ಇಸ್ ಲೈಕ್ ಎ ಫುಲ್ ನೀಟಾಗಿ ರೆಡಿ ಆಗ್ತಾ ಇದ್ರು. ವೆರಿ ಕ್ಲಾಸಿ ಲೇಡಿ, ಸಖತ್ತಾಗಿ ರೆಡಿ ಆಗೋರು, ಹೆಂಗ್ ಚೆನ್ನಾಗಿ ಕ್ಯಾರಿ ಮಾಡೋರು, ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು, ಪ್ರೆಸೆಂಟಬಲ್. ನೋಡೋದೇ ಖುಷಿ ಆಗೋದು ಜಾನ್ವಿ. ಅಶ್ವಿನಿ ಗೌಡ ಸ್ಟಾರ್ಟಿಂಗ್ ಇಂದ ನೋಡಿದ್ದೇ ಬೇರೆ, ಎಂಡಿಗೆ ಆಗಿದ್ದೇ ಬೇರೆ. ಸೊ ಅದನ್ನೇ ಕ್ಯಾರಿ ಮಾಡ್ಕೊಂಡು ಹೋದ್ರೆ ತುಂಬಾ ಮೇಲ್ ಬರ್ತಾರೆ. ಸೊ ವಾಟ್ ಶಿ ವಾಸ್ ಅಂಡ್ ವಾಟ್ ಶಿ ಬಿಕೇಮ್ ಇಸ್ ವೆರಿ ಗುಡ್. ಅಶ್ವಿನಿ ಅವ್ರ ಬಗ್ಗೆ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಅವ್ರು ಇಂಟರ್ವ್ಯೂ ಮಾಡುವಾಗ ನೀವು ಹೋಗಿದ್ರಿ ಅಂತ ಹೇಳಿ ನಿಮ್ ಪ್ರೋಮೋನು ತೋರಿಸಿದ್ದೆ ಸರ್ ಅವರಿಗೆ. ಅವ್ರು ಹೇಳಿದ್ರು ನೀವು ಒಳಗಡೆ ಇರ್ಬೇಕಾದ್ರೆ ನಾನು ಇರ್ಬೇಕಿತ್ತು, ಚೆನ್ನಾಗಿರ್ತಾ ಇತ್ತು. ಅಂದ್ರೆ ಮನೆಯಲ್ಲಿ ಅವಾಗೆಲ್ಲ ಸ್ವಲ್ಪ ಗಲಾಟೆ ಜಾಸ್ತಿ ಆಗ್ತಿತ್ತಲ್ಲ ಸರ್, ನೀವು ಹೋಗಿದ್ದೆ ಫುಲ್ ಬ್ಯಾಂಗ್ ನೆಕ್ಸ್ಟ್ ಲೆವೆಲ್ ಹವಾ ಕ್ರಿಯೇಟ್ ಮಾಡ್ಬಿಟ್ಟಿದ್ರಿ. ಸೊ ಅಶ್ವಿನಿ ಏನ್ ಹೇಳ್ತಿದ್ರು, ನಿಮ್ ಪ್ರೋಮೋ ತೋರಿಸಿದಾಗ ಈ ಟೈಮಲ್ಲಿ ನಾನು ಇರ್ಬೇಕಿತ್ತು, ಮಿಸ್ ಮಾಡ್ಕೊಂತೀನಿ ಇವಾಗ ಎಪಿಸೋಡ್ನ ಅಂತ ಹೇಳ್ತಾ ಇದ್ರು. ಆಕ್ಚುಲಿ ಅವ್ರದ್ದು ಒಂದು ಎಪಿಸೋಡು ನೋಡಿಲ್ಲ ನಾನು, ಅವ್ರದ್ದು ಮಂಜು ಅವ್ರದ್ದೆಲ್ಲ ನೋಡಿಲ್ಲ ನಾನು. ಓಕೆ ಸರ್, ಅಭಿಷೇಕ್ ವೆರಿ ನೈಸ್ ಗೈ, ತುಂಬಾ ಅಂದ್ರೆ ಕಂಪೋಸ್ಡ್, ಕಾಮ್ ಅಂಡ್ ತುಂಬ ಯೋಚನೆ ಮಾಡ್ತಾ ಇದ್ಲು. ನಾನು ಹೇಳ್ತಾ ಇದ್ದೆ, ಯೋಚನೆ ಮಾಡಬೇಡ, ತುಂಬ ಚೆನ್ನಾಗಿ ಆಡ್ತಾ ಇದೆಯಾ ಅಂತ. ಆ್ಯಂಡ್ ಮಧ್ಯದಲ್ಲಿ ಒಂಥರ ತುಂಬ ವೀಕ್ ಆಗಿಬಿಟ್ರು. ಆ್ಯಂಡ್ ಮೇ ಬಿ ಆ ಒಂದು ಇದು ಸಿಗುತ್ತೆ ಅವ್ರಿಗೆ, ಕಾನ್ಸೆಪ್ಟ್, ರಿಸಾರ್ಟ್ ಕಾನ್ಸೆಪ್ಟ್. ಅಂದರೆ ಜೆಮ್ ಆಫ್ ಎ ಪರ್ಸನ್ ತಲೆಗೆ ಜಾಸ್ತಿ ಹಾಕೊಂಡ್ಬಿಡೋರು. ಇಲ್ಲ ಅಂದರೆ ಅಮೇಝಿಂಗ್ ಪರ್ಸನ್. ಧನುಷ್
ಟಾಸ್ಕ್ ಅಂತ ಬಂದಾಗ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ತಿರಲಿಲ್ಲ. ಒಳ್ಳೆ ಹುಡುಗ ಧನುಷ್ ಅಂತ ರೇಗಿಸ್ತಾ ಇದ್ವಿ. ತುಂಬಾ ಸ್ವೀಟು, ಎಲ್ಲರ ಜೊತೆನೂ ಚೆನ್ನಾಗಿರೋನು. ಧ್ರುವಂತ್ ಅವರೇ ಓಪನ್ ಆಗಿ ಹೇಳೋರು, ನನಗೆ ಮುಂಚೆ ಟ್ರೋಮಾ ಇತ್ತು, ಹಂಗಿದ್ದೆ, ಆ ಪ್ರಾಬ್ಲಮ್ಮು ಈ ಪ್ರಾಬ್ಲಮ್ಮು. ಅಂದರೆ ಲೈಕ್ ಹ್ಯಾಸ್ ಎ ಡಿಫ್ರೆಂಟ್ ಪರ್ಸ್ನಾಲಿಟಿ ಅನ್ನಿಸ್ತಾ ಇತ್ತು. ಲೈಕ್ 1 ವೀಕ್ ಹಿಂಗಿದ್ರೆ ಇನ್ನೊಂದು ವೀಕ್ ಹಿಂಗೆ ಇರೋರು. ಬಟ್ ನನ್ನ ಜೊತೆ ಚೆನ್ನಾಗೇ ಮಾತಾಡ್ತಾ ಇದ್ರು. ಲಾಸ್ಟಿಗೆ ಕ್ಲಾಶ್ ಆಯಿತು. ಬಟ್ ವೆರಿ ಗುಡ್ ಪರ್ಸನ್. ಮಲ್ಲಮ್ಮ ಅವ್ರ ಏಜಿಗೆ ಅಲ್ಲಿ ಬಂದು ಟಾಸ್ಕ್ ಆಡೋದೇ ಒಂದು ಅಮೇಝಿಂಗ್ ಅಪ್ರಿಷಿಯೇಷನ್. ಅವ್ರ ಜೊತೆ ನಾವು ಆಡಿದ್ದು ವಿ ಆರ್ ವೆರಿ ಲಕ್ಕಿ. ಸೊ ಅವ್ರ ಬಗ್ಗೆ ಆಲ್ ಪಾಸಿಟಿವ್ ಥಿಂಗ್ಸ್. ರಕ್ಷಿತಾ ನಾನು ಹೇಳಿದೆ, ಸೆಲ್ಫ್ಲೆಸ್ ಗರ್ಲ್. ಅವಳು ಫ್ಯಾಮಿಲಿಯಲ್ಲಿ ಯಾರಿಗಾದ್ರು ಒಂದು ತಂಗಿನೋ ಮಗಳಾದ್ರೆ ದೇ ವಿಲ್ ಬಿ ವೆರಿ ಲಕ್ಕಿ. ತುಂಬಾ ಒಳ್ಳೆ ಹುಡುಗಿ. ಗೊತ್ತಿಲ್ಲ. ರಾಶಿಕಾ ವೆರಿ ಸ್ವೀಟ್ ಗರ್ಲ್. ತುಂಬಾ ಕೋಪ, ತುಂಬಾ ಅಳ್ತಾರೆ, ಹಂಗೆ ತುಂಬಾ ನಗ್ತಾರೆ. ಕೋಪನ ಕಮ್ಮಿ ಮಾಡ್ಕೊಂತ ಯಾವಾಗೂ ಹೇಳ್ತಾ ಇದ್ದೆ. ಅದು ಬಿಟ್ರೆ ಎವ್ರಿಥಿಂಗ್ ಇಸ್ ಪಾಸಿಟಿವ್. ಸ್ಪಂದನ ವೆರಿ ಸಾಫ್ಟ್, ವೆರಿ ಲೇಜಿ. ಯಾವಾಗೂ ಹೇಳ್ತಾ ಇದ್ದೆ, ಇಷ್ಟು ಲೇಜಿ ಇರಬೇಡ, ಆಚೆ ಬಂದ ತಕ್ಷಣ ನಮ್ಮ ಜಿಮ್ಮಿಗೆ ಬಾ, ಸ್ಟ್ರಾಂಗ್ ಮಾಡ್ತೀನಿ. ಯಾಕಂದ್ರೆ ಎಲ್ಲರೂ ಹೇಳೋರು ನೀನು ಟಾಸ್ಕಲ್ಲಿ ಇನ್ನೂ ಎಫರ್ಟ್ ಹಾಕಬೇಕು ಅಂತ. ಬಟ್ ಪಾಪ ಎಫರ್ಟ್ ಹಾಕೋರು. ಫಿಸಿಕಲಿ ಶಿ ಇಸ್ ವೆರಿ ಸಾಫ್ಟ್. ಸ್ಟ್ರಾಂಗ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಇದನ್ನು ಕೇಳಿಸ್ಕೊತಾ ಇದ್ದೆ, ಡೆಫಿನೆಟ್ಲಿ ನಮ್ಮ ಜಿಮ್ಮಿಗೆ ಬಾ. ಮಾಲು ಫೀಲ್ಡ್ ವಿತ್ ಟ್ಯಾಲೆಂಟ್ ಓವರ್ಫ್ಲೋ ಆಗ್ತಾ ಇದೆ. ಮೇ ಬಿ ಅವ್ರು ಒಂಚೂರು ಓಪನ್ ಆಗಿ ಮಾತಾಡಿದ್ರೆ ಅವರು ಫೈನಲ್ ತನಕ ಇರೋದು. ಅದು ಬಿಟ್ಟರೆ ಅವ್ರ ವ್ಯಕ್ತಿತ್ವ ಇಸ್ ಅಮೇಝಿಂಗ್. ಸತೀಶ್ ಕ್ಯಾಡಬಮ್ಸ್ ಅವ್ರದ್ದು ನೋಡಿಲ್ಲ ಯಾವುದು ಇಂಟರ್ವ್ಯೂ, ಬರೀ ಕೇಳಿಸ್ಕೊಂಡಿದ್ದೀನಿ. ಸೊ ಅವ್ರ ಬಗ್ಗೆ ಮಾತಾಡೋದು ಸರಿ ಇಲ್ಲ, ಯಾಕಂದ್ರೆ ಐ ರಿಯಲಿ ಡೋಂಟ್ ನೋ ಅಬೌಟ್ ಹಿಮ್. ಓಕೆ ಸರ್. ಚಂದ್ರಪ್ರಭಾ ವೆರಿ ಸ್ವೀಟ್ ಪರ್ಸನ್. ತುಂಬಾ ಮನ್ಸಿಗೆ ತಗೊಳ್ಳೋರು. ತುಂಬಾ ಏನಾದ್ರು ಒಂದು ಚಿಕ್ಕ ಇನ್ಸಿಡೆಂಟ್ ಆದ್ರೂ ಮನ್ಸಿಗೆ ತಗೊಳ್ಳೋರು. ಅವ್ರನ್ನ ಯಾವಾಗೂ ಸಮಾಧಾನ ಮಾಡ್ತಾ ಇದ್ವಿ. ತುಂಬಾ ಒಳ್ಳೆ ವ್ಯಕ್ತಿ. ಸೂರಜ್ ಸ್ವೀಟ್ ಬಾಯ್. ತುಂಬಾ ಕನೆಕ್ಟ್ ಆದ್ವಿ ನಾನು ಸೂರಜ್. ಯಾಕಂದ್ರೆ ಅವರು ಫಿಟ್ನೆಸ್, ಕುಕ್ಕಿಂಗು ತುಂಬಾ ಚೆನ್ನಾಗಿ, ತುಂಬಾ ಮ್ಯಾಚ್ ಇತ್ತು. ನನಗೂ ಅವನಿಗೂ ಒಂದು ಒಳ್ಳೆ ಕನೆಕ್ಷನ್ ಇತ್ತು. ರಿಷಾ ವೆರಿ ಲೌಡ್, ಭಯಂಕರ ಲೌಡು. ಬಟ್ ತುಂಬಾ ಒಳ್ಳೆಯವಳು. ಅವ್ರು ಏನಿದಾರೋ ಅವ್ರು ಅಲ್ವೇ ಅಲ್ಲ. ರಿಷಾ ಸುಮ್ಮನೆ ಕೂಗಾಗ್ತಾ ಇದ್ರು. ಬಟ್ ಅದರ್ ಸೈಡ್ ಶಿ ಇಸ್ ವೆರಿ ನೈಸ್. ರಜತ್ ಬಂದಾಗ ಐ ವಾಸ್ ವೆರಿ ಇಂಪ್ರೆಸ್ಡ್. ಅವ್ರು ಮಾತಾಡೋ ರೀತಿ, ಅವ್ರು ಬೈಯೋ ರೀತಿ. ಐ ವಾಸ್ ಆ್ಯಕ್ಚುಲಿ ಸೀಯಿಂಗ್ ಮೈಸೆಲ್ಫ್. ನಾನು 15 ಇಯರ್ಸ್ ಮುಂಚೆ ಹೆಂಗಿದ್ನೋ ಹಂಗೆ ಇದೆ ರಜತ್ ಅಂತ. ತುಂಬ ಕನೆಕ್ಟ್ ಆದ್ವಿ ನಾನು ರಜತ್ತು. ಒಂದು ಒಳ್ಳೆ ಫ್ರೆಂಡ್ ಸಿಗ್ದ ನನಗೆ ಅಂತ ಅನ್ನಿಸ್ತು. ಚೈತ್ರ ವೆರಿ ನಾಲೆಜಬಲ್. ಅವರು ಶಿ ಇಸ್ ಫಿಲ್ಡ್ ವಿತ್ ನಾಲೆಜ್. ಏನೇ ಕೇಳಿದ್ರು ತಿಳುವಳಿಕೆ ಇದೆಯಲ್ಲ, ತುಂಬ ತಿಳುವಳಿಕೆ ಇದೆ. ತುಂಬ ಅಂದರೆ ಎಷ್ಟೊತ್ತು ನೀವು ಒಂದು 5 ಅವರ್ ಮಾತಾಡೋದು 5 ಅವರ್ ಮಾತಾಡ್ತಾರೆ. ನಮಗೆ ಸುಸ್ತಾಗೋಗುತ್ತೆ. ಅವರಂತೂ ಸ್ಟಾಪ್ ಮಾಡಲ್ಲ. ಆ್ಯಂಡ್ ಟಾಸ್ಕ್ ಅಂತ ಬಂದಾಗ ಅವ್ರು ಫಿಸಿಕಲಿ ವೀಕ್ ಇದ್ಲು, ಫುಲ್ ಎಫರ್ಟ್ ಆಗಿ ಆಡ್ತಾ ಇದ್ಲು. ಆ್ಯಂಡ್ ತುಂಬ ಎಮೋಷ್ನಲ್ ಪರ್ಸನ್. ಏನಾದ್ರು ಆದರೆ ತುಂಬ ಮನ್ಸಿಗೆ ತೊಗೊಂಡು ಅಳೋರು. ಅದು ಬಿಟ್ಟರೆ ನೀವು ಮನೆಯಲ್ಲಿ ಯಾವಾಗಲೂ ಹೇಳ್ತಾ ಇದ್ರಿ ನಾನು ಇಂಡಸ್ಟ್ರಿಗೆ ಒಬ್ಬ ದೊಡ್ಡ ವಿಲನ್ ಆಗಬೇಕು ಅಂತ ಹೇಳಿ. ನೀವೇನು ಅನ್ಕೊಂತಿದ್ರೋ ಅದೆಲ್ಲವೂ ನಿಮಗಾಗಲಿ, ಎಲ್ಲವೂ ನಿಮಗೆ ಸಿಗಲಿ. ಬೇಗ ಯೂಟ್ಯೂಬ್ ಚಾನಲ್ ಮಾಡಿ ಕುಕಿಂಗ್ ವಿಡಿಯೋಸ್ನೆಲ್ಲ ಅಪ್ಲೋಡ್ ಮಾಡೋಕ್ಕೆ ಶುರು ಮಾಡಿ ಸರ್. ನಿಮ್ಮ ಜೊತೆ ಮಾತಾಡಿ ಭಾಳ ಖುಷಿ ಆಯಿತು. ನ್ಯೂಸ್ ಫಸ್ಟ್ ಮತ್ತು ಸಿಂಪ್ಲಿ ಚೀಸ್ ಕಡೆಯಿಂದ ನಿಮ್ಗೊಂದು ಸ್ಮಾಲ್ ಗಿಫ್ಟ್ ಹ್ಯಾಂಪರ್ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಅದನ್ನು ಟೇಸ್ಟ್ ಮಾಡಿ. ಅದು ಚೀಸ್ ಸಾಸ್ ಸರ್. ಬೇರೆ ಬೇರೆ ವೆರೈಟೀಸ್ ಇದಾವೆ, ಡಿಫ್ರೆಂಟ್ ವೆರೈಟೀಸು. ನೀವು ಟ್ರೈ ಮಾಡಿ ಅದು ಹೇಗಿದೆ ಅಂತ ಹೇಳಿ ಸರ್. ಓಕೆ ಸರ್. ನಿಮ್ಮ ಜೊತೆ ಮಾತಾಡಿ ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.